परमेश्वरी अखिलांडेश्वरी झना गेट तक झुम तांग गेट तक तक धुम धुम तांग तक तक धजन तक तक उदक तक तक कडक तक तक तांग गेट तक 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 धुम तांग परमेश्वरी अम्बा अम्बा परमेश्वरी अखिलांडेश्वरी अम्बा परमेश्वरी आदि पराशक्ति आदि पराशक्ति पालय मां पालय मां पालय मां पालय मां अम्बा परमेश्वरी माता महेश्वरी दुर्गा परमेश्वरी विशालातिता पालय माम् ओंकारेश्वरी हिंकारेश्वरी भवानी शंकरी पालय माम् त्रिभुवनेश्वरी राजराजेश्वरी अनंत रूपिणी पालय माम् चौडेश्वरी पालय माम् अम्बा परमेश्वरी अम्बा परमेश्वरी 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 700 ವರ್ಷ ಆಚಾರ್ಯನಾಗಿ 700 ವರ್ಷ ಸಿದ್ಧನಾಗಿ ರೇವಣ ಸಿದ್ಧನಾಗಿ 700 ವರ್ಷ ರೇಣುಕಾ ಆಚಾರ್ಯನಾಗಿ ಜಗವನ್ನುದ್ಧರಿಸಿದ ಪರಮವಿಭೂತಿ ಪುರುಷ ಆಚಾರ್ಯ ಶ್ರೇಷ್ಠ ರಾವಣನ ದಿವ್ಯ ಸಂಕಲ್ಪದ ನವಕೋಟಿ ಲಿಂಗಗಳಿಗೆ ಪೂರ್ಣ ವಿರಾಮವನ್ನಿಟ್ಟ ರೇವಣ ಸಿದ್ಧನಿಗೆ ವರಪೀಠವ ಕಟ್ಟಿ ಸಂತಾನವ ಬೆಳಗಿಸಿದ ರುದ್ರಮುನಿ ಶಿವಾಚಾರ್ಯನ ತಂದೆಯಾದ ರೇವಣ ಸಿದ್ಧನಿಗೆ ಭಕ್ತಿಯ ಶಿರಸ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಣೆಯನ್ನು ಮಾಡುತ್ತಾ
ವರವೇದ ಸಂಸ್ಕಾರವುಳ್ಳ ವರವೇದಗಳಿಗೆ ಮೂಲವಾದ ಓಂಕಾರದ ಪಂಚತತ್ವಗಳಲ್ಲಿ ಪಂಚಪೀಠಗಳಾಗಿ ಆವಿರ್ಭವಿಸಿರುವ ಸರ್ವದಾ ಜಗದುದ್ಧಾರದ ಕಡೆಗೆ ಗಮನವನ್ನು ಇಟ್ಟಿರುವ ಮಹಾತ್ಮರ ಅನೇಕ ಸಿದ್ಧಿ ಪುರುಷರಿಗೆ ಸಾಧ್ಯರಾಗಿರುವ ಪರಮಾಚಾರ್ಯ ಕೆಂಪು ಧ್ವಜದ ಒಡೆಯ ಮಳೆಯ ಗೋತ್ರದ ಪುರುಷ ನಂದಿ ಗೋತ್ರ ಪ್ರವರನಾಗಿರುವಂತಹ ಮಹಾತ್ಮ ಶ್ರೀಮದುಜ್ಜಯಿನಿ ಸಿಂಹಾಸನಾಧೀಶ್ವರ ಮಾಳ್ವ ದೇಶದ ಮಧ್ಯಪ್ರದೇಶದ ಕ್ಷಿಪ್ರಾ ನದಿಯ ಆವಂತಿ ನಗರದ ನದಿ ದಂಡೆ ಕ್ಷಿಪ್ರಾ ನದಿ ದಂಡೆ ಉಜ್ಜಯಿನಿಯ ಒಟು ಕ್ಷೇತ್ರದಲ್ಲಿ ಸಿದ್ದೇಶ್ವರ ಲಿಂಗದಲ್ಲಿ ಪ್ರಾದುರ್ಭವಗೊಂಡಿರುವ ದಾರುಕನೇ ಮರುಳಸಿದ್ಧ. ಆ ಮರುಳಸಿದ್ಧನೇ ಈ ಪೀಠದ ಮೂಲ ಒಡೆಯ, ಉಜ್ಜಯಿನಿ ಪೀಠದ ಒಡೆಯ. ಆ ತತ್ಪುರುಷನಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡುತ್ತಾ ಬಹಳ ಪವಾಡಗಳನ್ನು ಮಾಡಿ ಬಹಳಷ್ಟು ಲೀಲೆಗಳನ್ನು ಗೈದು ಜ್ಞಾನಿ ಎಂದೆನಿಸಿ, ಸಾವಧಾನಿ ಎಂದೆನಿಸಿ, ಸುವಿಧಾನಿ ಎಂದೆನಿಸಿ, ಲಿಂಗನೇಮಿ ಎಂದೆನಿಸಿ, ಲಿಂಗ ಸಂಗವ ಬಯಸಿ ನಿತ್ಯ ಮಾತನಾಡುವುದಾದರೆ ಮಂಗಮನದ ಮನುಜರ ಜೊತೆಯಲ್ಲ, ಲಿಂಗ ಸಂಗಿಗಳ ಜೊತೆಯಲ್ಲಿ ಅಂತ ಲಿಂಗಾವಧಾನಿಗಳಾಗಿರುವ ಶ್ರೀಮದುಜ್ಜಯಿನಿ ಸಿಂಹಾಸನಾಧೀಶ್ವರ 1008 ಸಂಕೇತದ 108ನೆಯ ಪೀಠದ ವಿಭುವಾದ ಅಧಿಕಾರಿಯಾದ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯ ಪಾದಕ್ಕೆ ಭಕ್ತಿಯ ಸಾಷ್ಟಾಂಗ ನಮಸ್ಕಾರಗಳನ್ನು ನಾವೆಲ್ಲ ಕೈ ಎತ್ತಿ ಮುಗಿದು ನಮಸ್ಕರಿಸ್ತಾ ನಮ್ಮ ಕುಮ್ಮನ ಶಿರಸಿಗೆ ಸದಾವಕಾಲ ಹಸಿರಾಗಿ ಇರಲಿ, ಉಸಿರಾಗಿ ಇರಲಿ. ನಮ್ಮೆಲ್ಲ ಮಕ್ಕಳಿಗೆ ವಿದ್ಯಾ, ಜ್ಞಾನ, ಬುದ್ಧಿ, ಆರೋಗ್ಯ, ಭಾಗ್ಯ ಸಕಲ ಕೊಡಪ ಅಂತ ಉಜ್ಜಯಿನಿ ಸಿಂಹಾಸನಾಧೀಶ್ವರಲ್ಲಿ ಬೇಡಿಕೊಳ್ಳುತ್ತಾ ನಮ್ಮ ವಿದ್ಯಾಗುರುಗಳ ಪರಂಪರೆಯಾಗಿರುವ ಶ್ರೀಮದನಾದಿ ತೋಂಟದ ಯಡಿಯೂರ ಗುರು ಸಿದ್ಧಲಿಂಗ ಸಾರ್ವಭೌಮರ ತತ್ವ ಸ್ವರೂಪದ ಅನಾದಿಲಿಂಗ ಸ್ವರೂಪಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡುತ್ತಾ, ಸಾಮಾನ್ಯರಲ್ಲ ಯಡಿಯೂರು ಸಿದ್ಧಲಿಂಗೇಶ್ವರರು. ಮಾಯೆಯ ಕ್ಷೇತ್ರ ಅಂತ ಬರ್ತದೆ ಕುಣಿಗಲ್ ತಾಲೂಕಿನಲ್ಲಿ. ಇವತ್ತಿಗೂ ಅಲ್ಲಿ 8 ಕೋಟಿ ರೂಪಾಯಿ ಆಭರಣ ಆ ದೇವಿವದವ. ಪೆಟ್ಟಿಗೆ ಒಳಗಿಟ್ಟು ಕೀಲಿ ಹಾಕೋದಿಲ್ಲ, ಸುಮ್ಮನೆ ಬಾಯಿ ತೆರೆದಿಟ್ಟಿರ್ತಾರೆ. ಇವತ್ತಿಗೂ ಒಂದು ಆಭರಣವು ಕಳ್ಳತನವಾಗಿಲ್ಲ. ಕಳ್ಳತನವಲ್ಲ, ಅದನ್ನ ಒಯ್ಬೇಕಂತ ಬಂದವರಿಗೆ ಕಣ್ಣು ಹೋಗ್ಬಿಡ್ತಾವೆ. ಅಂತಹ ತಾಯಿಯ ಕ್ಷೇತ್ರಕ್ಕೆ ಯಡಿಯೂರಿನ ಒಡೆಯ ಸಿದ್ಧಲಿಂಗ ಆಗಮಿಸಿದ ಪ್ರಭು ಜಂಗಮನಿಗೆ ಸ್ವತಃ ಏನು ಬೇಕು ಸಿದ್ಧ ಅಂತ ಕೇಳಿದರೆ, ಅಮ್ಮ ನಿನ್ನ ಆಸ್ಥಾನಕ್ಕೆ ಬಂದಿದ್ದೇನೆ, ಕರಿಗಡಬ ಊಟವನ್ನು ನೀಡು ಅಂತಂದರೆ ಸ್ವತಃ ಪಾರ್ವತಿಯೇ ಅಡುಗೆ ಮಾಡಿ ಕರಿದ ಕಡಿಬು ಮಾಡಿ ಎಡೆ ಮಾಡಿ ನೀಡಿದರೆ ಉಂಡು ತಾಯಿಯನ್ನೇ ಆಶೀರ್ವದಿಸಿದ ಯಡಿಯೂರು ಸಿದ್ಧಲಿಂಗನಿಗೆ ಸಾಷ್ಟಾಂಗ ನಮಸ್ಕಾರಗಳು, ಸಾಷ್ಟಾಂಗ ನಮಸ್ಕಾರಗಳು. ವೈಕುಂಠದಲ್ಲಿರುವ ನಾರದ ಹಾಡುತ್ತಾ ಆನಂದವಾಗಿ ಎಲ್ಲಿಗೆ ಬಂದ ಅಂದ್ರೆ ಕೃಷ್ಣನ ದ್ವಾರಕಾ ನಗರಿಗೆ ಬಂದಾನ. ದ್ವಾರಕಾ ನಗರಿಗೆ ಬಂದಾಗ ಬಾಗಿಲಲ್ಲಿರುವ ಸೇವಕರು ನಿಲ್ರಿ, ಒಳಗಡೆ ಕೃಷ್ಣ ಪೂಜೆಯಲ್ಲಿದ್ದಾನೆ ಅಂತ ನಾರದರನ್ನ ಅಲ್ಲೇ ನಿಂದ್ರಿಸಿದ್ರು. ಲೋಕವೇ ಪೂಜಿಸುವ ನಿತ್ಯವೂ ವೇಣುವಾದನ ಮಾಡುವ ಗೋಪಾಲನಿಗೆ ಜಗವೇ ಪೂಜಿಸುತ್ತಿರುವಾಗ ಅವನು ಯಾರ ಪೂಜೆಯನ್ನು ಮಾಡುತ್ತಿರುವ, ಅವನು ಯಾರ ಪೂಜೆ ಮಾಡ್ತಿರಬಹುದು ಅಂತ ತೋಚಲಿಲ್ಲ ನಾರದನಿಗೆ. ನೋಡು, 14 ಲೋಕದಲ್ಲಿ ಎಲ್ಲಿ ಬೇಕಲ್ಲಿ ಹೋಗೋ ಹಕ್ಕ ನನಗೊಬ್ಬನಿಗೆ ಅದ. ಕೃಷ್ಣನ ಅಂತಃಪುರವಾದರೇನು, ಅರಮನೆಯಾದರೇನು, ಮತ್ತೊಂದಾದರೇನು ನಾನು ಹೋಗೋನೆ, ಅದಕ್ಕೆ ನನಗೆ ಬಿಡಬೇಕು ಅಂತ ನಾರದ ಒಳಗಡೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ನಾರದ ಕೃಷ್ಣನ ಪೂಜಾಗೃಹಕ್ಕೆ ಬಂದಾಗ ಶ್ರೀಹರಿ ಒಂದು ಚಿಕ್ಕದಾದ ಪೆಟ್ಟಿಗೆ ಇಟ್ಕೊಂಡು ಆ ಪೆಟ್ಟಿಗೆಯನ್ನು ಪೂಜೆ ಮಾಡ್ತಾ ಇದ್ದ. ನಾರದ ಕೇಳಿದ,
ಎಲ್ಲರೂ ನಿನ್ನ ಪೂಜೆ ಮಾಡುವಾಗ ನೀ ಏನು ಪೂಜೆ ಮಾಡ್ತಾ ಇದ್ದೀಯಾ ಕಿಡಿಗೇಡಿ ಕೃಷ್ಣನೇ ಅಂದಾಗ, ಕೇಳು, ನನ್ನ ಉದ್ಧಾರಕ್ಕೆ, ನನ್ನ ನಂಬಿದವ್ರ ಉದ್ಧಾರಕ್ಕೂ ನಾನು ಪೂಜೆ ಮಾಡ್ಬೇಕಾಗ್ತತಿ, ಅದಕ್ಕೆ ಮಾಡಾಕತ್ತೀನಿ ಅಂದ. ಇಲ್ಲ, ಅದು ಏನಿದ್ರು ತೋರಿಸ್ಬೇಕು ನನಗೆ. ಹೌದಾ, ತೋರಿಸ್ತೀನಿ ಅಂತಂದಾಗ ಪೆಟ್ಟಿಗೆ ತೆಗೆದ. ಅದರೊಳಗೆ ಇನ್ನೊಂದು ಚಿಕ್ಕ ಪೆಟ್ಟಿಗೆ ಇತ್ತು, ಅದು ತೆಗೆದ. ಮತ್ತದ್ರಾಗ ಒಂದು ಚಿಕ್ಕ ಪೆಟ್ಟಿಗೆ ಇತ್ತು, ಅದು ತೆಗೆದ. ಮತ್ತೊಂದು ಚಿಕ್ಕ ಡಬ್ಬಿ ಇತ್ತು, ಅದು ತೆಗೆದ. ಇನ್ನೊಂದು ಅದ್ರೊಳಗೊಂದು ಡಬ್ಬಿ ಇತ್ತು, ಅದು ತೆಗೆದ. ಅದ್ರೊಳಗೊಂದು ಬಂಗಾರದ ಡಬ್ಬಿ ಇತ್ತು, ಅದು ತೆಗೆದ. ಒಳಗೆ ಏನೈತಂತ ಬಾಗಿ ನಾರದ ನೋಡುವಾಗ ತೆಗೆದ ಒಂದು ಹಳೆಯ ರೇಷ್ಮೆಯ ಬಟ್ಟೆಯ ತುಕುಡಿ ಧೂಳು ಮುಣಿಗಿತ್ತು. ಬಟ್ಟೆ ತುಕುಡಿ ರೇಷ್ಮೆದು. ಕಣ್ಣಿಗೆ ಅದನ್ನು ಒತ್ತಿಕೊಂಡು ಕೃಷ್ಣ ಅಂದ, ಇದನ್ನೇ ಪೂಜಿಸ್ತೀನಿ ನಾನು. ಅಲ್ರಿ, ಇದ್ರಾಗ ಏನೈತೆ ದೇವರು? ಮತ್ತೊಂದು ಏನು ನೀವು ಪೂಜಿಸ್ತಾ ಇರೋದು ಅಂತ ಕೇಳಿದ್ರೆ, ಕೇಳು, ನನ್ನನ್ನ ಯಾವತ್ತು ಪೂಜಿಸುವ ಆರಾಧಿಸುವ ನನ್ನ ಭಕ್ತರ ಪಾದದ ಧೂಳಿಯನ್ನ ನಾನು ಪೂಜಿಸ್ತೇನೆ. ಪಾದ ಧೂಳಿಯನ್ನು ನಾನು ಪೂಜಿಸ್ತೇನೆ. ಅವರಲ್ಲಿ ನಾನು, ನನ್ನಲ್ಲಿ ಅವರು. ಅನುರಕ್ತತೆ ಬಂದಾಗ ಮಾತ್ರ ಭಕ್ತಿ ಉತ್ತೇಜನವಾಗುವುದೇ ವಿನಃ. ಆದ್ದರಿಂದ ಕೇಳು, ಇದು ಸಾಮಾನ್ಯವಲ್ಲ ಅಂತಂದಾಗ ನಾರದ ಧನ್ಯೋಸ್ಮಿ ಎಂದನಂತೆ. ಭಾಗ್ಯ ಯಾವುದು ಅಂದ್ರೆ ಒಂದು ಸಲ ಭಾಗ್ಯ ಅನ್ಲಿಲ್ಲ. ದಾಸರಿಗೆ ಶಬ್ದ ದರಿದ್ರ ಇರಲಿಲ್ಲ, ಅವರೇನು ವ್ಯಾಕರಣ ಕಲಿತಿರ್ಲಿಲ್ಲ ಅಂತ ಅಲ್ಲ. ಭಾಗ್ಯ 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 ಹೊರತನುವಿಗೆ ಅಂದ್ರೆ ಎಚ್ಚರದಿಲ್ಲ. ಎಲ್ಲಾರು ಎಚ್ಚರದಿಲ್ಲ ತಂಗಿ. ಎಚ್ಚರಿರುವ ಶರೀರಕ್ಕೂ ಭಾಗ್ಯ, ಭಾವಲಿಂಗ ಪೂಜಿಸುವ ಸೂಕ್ಷ್ಮ ಶರೀರಕ್ಕೂ ಭಾಗ್ಯ, ಪ್ರಾಣಲಿಂಗ ಪೂಜಿಸುವ ಕಾರಣ ಶರೀರಕ್ಕೂ ಭಾಗ್ಯ. ಯಾವುದಾದ್ರೂ ಇದ್ರ ಗುರುಮಹಿಮೆ ಕೇಳುವಂತಹದ್ದು. ಭಾಗ್ಯಕ್ಕೆ ಎಣೆಯಿಲ್ಲದಂತೆ ಕಲ್ಪನೆಯ ಕಲ್ಪಿಸಿಕೊಟ್ಟ ಕಾರಣ ಪುರುಷ. ಈ ಪುರಾಣದ ಒಡೆಯ ಮಹಾತ್ಮ, ಈ ಸರ್ವಕ್ಕೂ ಕಾರಣ ಶ್ರೀಮದುಜ್ಜಯಿನಿ ಸಿಂಹಾಸನದ ಸಧರ್ಮ ವಿಭೂತಿ ಪುರುಷನಾದ ಶಿವಯೋಗ ಮಂದಿರವ ಕಟ್ಟುವುದಕ್ಕೆ ಮೊದಲ ಕಾಣಿಕೆಯನ್ನಿಟ್ಟ ಮಹಾತ್ಮ. ರಥ ಸಪ್ತಮಿ ಎಂದು ವೀರಶೈವ ತೇರು ಸದಾವ ಕಾಲ ಎಳೆಯಲಿ ಎಂದು ಆಶಿಸಿದ ಭಗವತ್ಪಾದಂಗಳಲ್ಲಿ ಮೊದಲಿಗರಾಗಿರುವ ಶ್ರೀಮದುಜ್ಜಯಿನಿ ಸಿಂಹಾಸನಾಧೀಶ್ವರರ ಪರಮ ಅನುಭಾವದ ಪುರಾಣ. ಪುರಾಣ ಎಂತಾದರ ಕೇಳಿದ್ರೆ ಪುಂಡ್ರಗೋಷ್ಠಿ ಆಗ್ತದೆ. ಪುರಾಣ ಇಂಥದ್ದು ಕೇಳಿದ್ರೆ ಅನುಭಾವಕ್ಕೆ ಮುಖರವಾಗುತ್ತೆ. ಅಂಥದ್ದನ್ನ ಕೇಳ್ಕೊಂತ ಬಂದ ದಿವಸ 9ನೇ ದಿವಸ ಹೆಂಗೋತು ಅಂತ ನಮಗೂ ಗೊತ್ತಾಗ್ಲಿಲ್ಲ, ಹೆಂಗ ಬಂತು ಅಂತ ನಿಮಗೂ ಗೊತ್ತಾಗ್ಲಿಲ್ಲ. ಇದಕ್ಕೆಲ್ಲಕ್ಕೂ ಪೂರ್ಣ ನುಡಿಮನವೇ ನಮಃ ಶಿವಾಯವೆಂಬ ಮಂತ್ರ. ಸದಾವಕಾಲ ಜಗದಲ್ಲಿ ಶಕ್ತಿಯುತವಾಗಿ ನಡೆಯಬೇಕಾದ್ರೆ ಪರಮ ಪೂಜ್ಯರು ಸಾಧಿಸಿದ್ದು ಏನು ಅಂತಂದ್ರೆ ಶಿವಮಹಾಮಂತ್ರ. ಓ ನಮ ಸೇವಯನ್ನಿರೇ ವೈಯಾರದೊಳ್, ಓ ನಮ ಸೇವಯನ್ನಿರೇ. ಅಜ ಹರಿಸುರರೆಲ್ಲ ಮುನ್ನ ಕೈವಲುವ ಪಡೆದರು ಎಂಬುದನ್ನೇ ಕೇಳಿ. ಓ ನಮ ಶಿವಯನಿರೇ ಯಾರದೊಳು, ಓ ನಮ ಶಿವಯನಿರೇ. ಮಾಸ ಪಕ್ಷಗಳಾತಕ್ಕೆ
ಉಪವಾಸದೆ ದೇಹ ದಂಡನೆಯಾತಕ್ಕೆ ನಾಶವಾಗುವ ದೇಹದಾಶಯ ಹಿಡಿಯದೆ ಈಶನ ನೆನೆಯಿರ ನೇಮಿಷದೊಳಗೆ ಒಮ್ಮೆ ಓ ನಮ ಶಿವಯನಿರೆ ವಯ್ಯಾರದೊಳು ನಮ ಶಿವಯನಿರೆ ಜಪ ಮೌನ ತಪ ವ್ಯಾತಕೆ ರೇಣಿದ ಮಗ ಮರಿಗ ಮಗ ಮರಿಗ ಶಬಾಸ್ ಜಪ ಮೌನ ತಪ ವ್ಯಾತಕೆ ತಾಮಸವೆಂಬ ಕಪಟ ಭ್ರಾಂತಿಯ ದ್ಯತಕೆ ಗುಪಿತದುಳ್ ಗುರುತಿಟ್ಟುವ ಅಪರೂಪದಾಮತೆಯಿಂದ ವಿಪರೀತದಿಂದೇನು ಹಗಲು ಈರುಳು ಎನ್ನತೆ ನೀನು ಓ ನಮ ಶಿವಯನ್ನಿರೆ ಯಾರದೊಳು ಓ ನಮ ಶಿವಯನ್ನಿರೆ ನಾಡೆ ನುಡಿಯೊಳಗಾಡಯ ಒಡೆಯ ನೀರಲ್ಕೇರೆ ಮೃಡ ಪಂಚಾಕ್ಷರಿ ಮೃಡ ಮೃಡ ಪಂಚಾಕ್ಷರಿ ಪಂಚಾಕ್ಷರಿ ನುಡಿಯ ಆ ಈರೇಳು ತಾಯಿ ಈರೇಳು ಕೋಟಿ ಮಂತ್ರಕ್ಕೆ ತಾಯಿಯ ಒಡಲಾದ ಬೆಡಗಿನ ಶಿವ ಮಂತ್ರ ಗಡನ್ನೆ ನೀವು ನೆನ್ನೆಯೇ ಅರಯಾವೋ ನಮ ಶಿವ ಎನ್ನಿದೆ ಯಾರದೊಳು ಓ ನಮ ಶಿವ ಎನ್ನಿದೆ ಓ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂದು ಶ್ರೀಮದ್ ಉಜ್ಜಯಿನಿ ಸಿಂಹಾಸನದಲ್ಲಿ ನಿತ್ಯ ತಪವನ್ನಾಚರಿಸುತ್ತ ಜಪವ ಮಾಡುತ್ತ ಸದಾವಕಾಲ ಮಂತ್ರ ಮಹಿಮೆಯಿಂದ ಅಂತರಂಗದ ಬಹಿರಂಗದ ಶುಚಿ ಮಾಡುತ್ತಾ ಇರುವ ಶ್ರೀಮದ್ ಉಜ್ಜಯಿನಿ ಸಿಂಹಾಸನದ
ಪರಮಪೂಜ್ಯ ಜಗದ್ಗುರುಗಳು ಆನಂದ ಸಾಗರದಲ್ಲಿ ಇದ್ದಾರೆ. ಹೀಗಿರುವಾಗ ರಂಭಾಪುರಿ ಪೀಠಕ್ಕೆ ಪೀಠದ ಒಡೆಯರನ್ನ ಪಟ್ಟಗಟ್ಟಬೇಕು. ಬಳ್ಳಾರಿ ಜಿಲ್ಲೆಯ ಡೇಕಗ್ಗಲ್ಲಿನ ಸದಾಶಿವ ಶಾಸ್ತ್ರಿಗಳು, ಬ್ರಹ್ಮಚಾರಿಗಳು, ತತ್ವವೇತ್ಯರು, ಅನುಭಾವಿಗಳು, ಸಮಾಜ ಸ್ಪರ್ಶಿಗಳು, ಭಕ್ತರ ಹೃದಯಕ್ಕೆ ಮುಕ್ತಿಯ ನಿಚ್ಚಣಿಕೆ ಹಾಕುವಂಥವರು, ಅಂಥವರಿಗೆ ಪಟ್ಟಗಟ್ಟಬೇಕು ಅಂತ ಮಹಾತ್ಮರಾದ ಜೈನೇಶ್ ಮಹಾಸನಾದೀಶ್ವರರ ಅಪ್ಪಣೆಯಾಯಿತು. ಆಗ ಪಟ್ಟಗಟ್ಟಬೇಕು ಎಂಬುವಂತಹ ಈ ವದಂತಿ ಹರಡಿದಾಗ ಕೆಲವಷ್ಟು ಜನ, ಯಾಕ್ರಪ್ಪ ಯಾರು ಸಿಗ್ಲಿಲ್ಲ ಪೀಠಕ್ಕೆ? ನಿಮ್ಗೆ ಹೇಳೋದು ಅಲ್ಲ, ಡಿ ಕಗ್ಗಲ್ಲಿನ ಸದಾಶಿವ ಶಾಸ್ತ್ರಿ ಅವ ಏನು ದೇವರಾಗಿ ಪಳಗಿದವ ಏನು? ಅಂಥವನ್ನ ಪಟ್ಟಗಟ್ಟೋದು ನಮಗೆ ಯಾಕೆ ಸರಿ ಕಾಣವಲ್ದು ಅಂತ ಆ ಪೀಠಕ್ಕೆ ಅವನು ಯೋಗ್ಯನಲ್ಲ ಅಂತ ಮೈಸೂರಿನ ಮಹಾರಾಜರಾಗಿರುವ ಕೃಷ್ಣರಾಜ ಅರಸ ಒಡೆಯರಿಗೆ, ಕೃಷ್ಣರಾಜ ಅರಸರಿಗೆ ರುದ್ರಮುನಿ ಅನ್ನುವಂಥವ ಪಿತೂರಿ ಓಡಿ ಅವನಿಗೆ ಪಟ್ಟಕ್ಕೆ ಬ್ಯಾಡ್ರಿ ಮಹಾರಾಜರ, ನಮ್ಮ ಉಜ್ಜಯಿನಿ ಪೀಠದ ಸಿಂಹಾಸನಕ್ಕೆ ಅವ್ರು ಹೆಂಗದಾರಂತ ಗೊತ್ತಿಲ್ಲ, ಅವರು ಜನರನ್ನ ನೋಡೋದಿಲ್ಲ, ಏಕೋ ಭಾವದ ಗುರುಗಳದಾರ, ಅದಕ್ಕೆ ಆ ನಿರ್ಣಯ ತಪ್ಪದ ಅಂತಂದು ಪೀಠದ ವಿರುದ್ಧವಾಗಿ ಪಿತೂರಿಯನ್ನು ಹೂಡಿದ ಶ್ರೀಕೃಷ್ಣ ದೇವರಾಜ ಅರಸರು ಮೈಸೂರ ಒಡತಿಯಾದ ಚಾಮುಂಡೇಶ್ವರಿಯ ಪರಮಾಪ್ತ ಭಕ್ತರು. ಜಗಜ್ಜನನಿ ಆದಿಶಕ್ತಿಯನ್ನ ನಿತ್ಯ ಕೊಂಡಾಡುವಂಥವರು. ಈ ಸುದ್ದಿ ಕೇಳಿ ಖರೇವಂದ್ರ ರುದ್ರಮುನಿಗಳೇ, ನೀವು ಹೇಳಿದ್ದು ಅಪಚಾರ ಅಲ್ಲ ಅಂತ ಅರಸೊತ್ತಿಗೆ ಗೊತ್ತು. ಪೀಠದಲ್ಲಿ ಸಿದ್ಧ ಪುರುಷರಾಗಿರುವ ಶ್ರೀಮದುಜ್ಜಯಿನಿಯ ಸಿಂಹಾಸನಾದೀಶ್ವರರೆಂದೆನಿಸಿರುವ ಸಿದ್ಧಲಿಂಗೇಶ್ವರರಿಗೆ ಜನರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳೋದು ಬಹುಶಃ ಆಗಿಲಿಕ್ಕಿಲ್ಲ ಅಂತ ಅನಿಸ್ತದೆ. ಈ ವದಂತಿಯನ್ನ ನಾವು ಮನ್ನಿಸಿದ್ದೇವೆ. ಪೀಠಕ್ಕೆ, ರಂಭಾಪುರಿಯ ಪೀಠಕ್ಕೆ ಮೈಸೂರಿನ ದಸರಾ ಹಬ್ಬವನ್ನ ಆಚರಿಸುವ ಹಕ್ಕು ವಿಜಯನಗರ ಸಾಮ್ರಾಜ್ಯದಿಂದಲೂ ಬಂದಿದೆ. ಕಾರಣ ಪೀಠಕ್ಕೆ ಅಂಥ ಉತ್ತಮ ಪುರುಷನನ್ನೇ ರಾಜಗುರುವನ್ನಾಗಿ ಮಾಡಬೇಕು, ನಾವು ವಿಚಾರಿಸೋಣ ಅಂತ ಪ್ರತಿ ಉತ್ತರವನ್ನು ಬರೆದು ಕಳಿಸಿಬಿಟ್ರು. ಪೀಠದ ಕಾರ್ಯ ನಿಂತಿದ್ದಕ್ಕಾಗಿ ಮನಸ್ಸಿಗೆ ನೋವಾಯಿತು ಶಿವಾಚಾರ್ಯ ಸಿದ್ಧಲಿಂಗರಿಗೆ. ಅಲ್ಲಿಂದ ಡಿ ಕಗ್ಗಲ್ಲಿನ ಸದಾಶಿವ ಶಾಸ್ತ್ರಿಗಳಿಗೆ ಬುದ್ಧಿ, ನನ್ನ ಸಲುವಾಗಿ ಯಾಕೆ ಚಿಂತೆ ಮಾಡ್ತೀರಿ? ಪುರಾಣ ಪುಣ್ಯಕಥೆಯನ್ನು ಹೇಳಿಕೊಂಡು ಬಂದು ಸನ್ಯಾಸಿಯಾಗಿ ಇರ್ತೀನಿ ನಿಮ್ಮ ಇಚ್ಛೆಯಂತೆ, ನಾನು ಹಂಗ ಇರೋಕೆ ಬಿಟ್ಬಿಡ್ರಿ, ಭಕ್ತರ ಬಲೆಗೆ ಸಿಕ್ಕಿ ಹಾಕೋದು ಬೇಡ ಅಂತಂದಾಗ ಶಿವನಿಚ್ಛೆ ಏನಿದೆಯೋ ಆ ಮರುಳ ಸಿದ್ಧನೇ ಬಗೆಹರಿಸುವನು. ಬಹಳ ಬೇರಿಕಿರ್ತಾವ ಗೆಡ್ಡನ್ನು ಹೊಡೆದರು. ಇಂಥದ ಒಂದು ಗಿಡ್ಡಂದಿತ್ರಿ, ಆ ಗಿಡ್ಡ 3 ಫೂಟಿಂದು 6 ಫೂಟಿಂದ ಹಿಂತಿ ಮಾಡಿದ್ರು. ಅದಕ್ಕೆ ಎಷ್ಟು ಕನ್ಯೆ ಸಿಗಲಾರ್ದಕ್ಕೆ ಅಂತಾದ್ ಮಾಡಿದ್ರು. ಅಂತ ಹೆಂತಿಗೆ ಮಾಡಿಕೊಂಡಿದ್ದು ಈ ಗಿಡ್ಡ 3 ಮಕ್ಕಳು ಹಡದಿದ್ದ. ಒಂದು ತನ್ನ ಹೆಂತಿಯಷ್ಟು ಎತ್ತರ, ಒಂದು ತನ್ನಷ್ಟ ಎತ್ತರ, ಒಂದು ತನಗಿಂತ ಒಂದು ಗೇಣು ಎತ್ತರ, ತನ್ನ ಹೆಂತಿಗಿಂತ ಒಂದು ಗೇಣು ಗೆಡ್ಡ. 3 ಮಕ್ಕಳು ಓಸರು ನೆಮ್ಮದಿಯಿಂದ ಇದ್ರು. ಆ ಊರಾಗ ಒಂದು ದೊಡ್ಡಾಟ ಹಚ್ಚಿದ್ರು. ಅಂತ ದೊಡ್ಡಾಟ ಹಚ್ಚಿದ್ರಲ್ಲ ಘನ ಚಂದ ಇರ್ತದ ಯಮಕ್ಕ ಗಮಕ್ಕ ನೋಡ್ತಕ್ಕಂಥದ್ದು. ಗಣಮಕ್ಕಳ ಆಟ ಅಂತಾರ ಅದಕ್ಕೆ. ದೇಗತೈತಯ್ಯ ಅಂತ ಅಂದ್ಬಿಟ್ರ ಇಂಥ ಸ್ಟೇಜ್ ಸಿಗ್ತಿದ್ದಿಲ್ಲ ಅವಾಗ. ವಸ್ತಾರಿ ಮುತ್ಯಾರ ಅವು ಬಾಗ್ಲದ ಪಡಕ ಇರ್ತಿದ್ವಲ್ಲ, ನಮ್ಮೂರ್ ಕಡೆ ಕದ ಅಂತಾರ ಅವಕ್ಕ. ಬಾಗ್ಲ ಪಡಕ ಅವನ್ ಕಿತ್ಕೊಂಡೋಗಿ ಎಲ್ಲಾರು ಮನೆಯು ಬಾಗ್ಲ ಪಡಕ ಕಿತ್ಕೊಂಡು ಹೋಗ್ಬಿಡೋದು. ಅವನ್ನ ಡಬ್ ಹಾಕೋರು, ಅದ್ರ ಮೇಲೆ ಕುಣಿಯೋದು. ಹೆಂಗ ಕುಣಿತಿದ್ರು, ದೇಶ ರಾಗ ಹಚ್ಚಿಬಿಟ್ರ ಊರನ್ ದೆವ್ವ ಓಡೋಕಿದ್ರು.
ತಕ ಜನ ತೀಂ ತಕ ಜನ ತೋಂ ತಕ ಜನತಾ ಆ ದೇವಾ ಹೇಳುತ್ತೇನೆ ಕೇಳುವಂತನಾಗು, ಕೇಳುತ್ತೇನೆ ಹೇಳುವಂತನಾಗು. ಬೆಳತಾನೆ ಇರ್ತಿತ್ತು. ತೋಂ ತಕ ಜನ ತೇಂ ತಕ ಜನ ತೋಂ ತಕ ಜನ ತಯ್ಯ ತಕ ಜನತಾ ತಯ್ಯ ತೋಂ ತಕ ಜನತಾ ದಿನ ಕುಡಿ ಕುಡಿ ಛಾ ದಿನ ಕುಡಿ ಕುಡಿ ಛಾ ದಿನ ಕುಡಿ ಕುಡಿ ಛಾ ಅಂತ ಮುಗಿಸ್ತಿದ್ರು. ಇದು ಆಟ ಹಚ್ಚಾರ. ನಿನ್ನ ಗಂಡಗೆ ಹೇಳಿದ್ರೆ ಕೇಳಂಗಿಲ್ಲ, ಅವ ಕಳ್ಸಂಗಿಲ್ಲ. ಅದಕ್ಕೆ ದೌಡ ಅಡಿಗೆ ಮಾಡಿ ನಿನ್ನ ಮಕ್ಕಳಿಗೆ ಗಂಡಗ ಕೌದಿ ಹೊಚ್ಚಿ ಮನೆಗಿಸಿ ದೊಡ್ಡಾಟ ನೋಡಕ್ ಹೋಗೋಣ ಬಾ ಅಂತಂತ ಹೇಳಿದ್ರು ಗೆಳತಿಯರು, ಓಣ್ಯಾನ ಗೆಳತಿಯರು. ಅಕ್ಕಿಗೆ ಗಿಡ್ಡ ನಿಂತಿಗೆ ಅವಾಗ ಗಿಡ್ಡ ನಿಂತಿಗೆ ಹೇಳಿದಕ್ಕೆ ಈ ಗಿಡ್ಡ ಬಾಗಿಲು ಸಂಧ್ಯಾಗ ನಿಂತು ಕೇಳಿದ್ದವ. ಅವ ಏನು ಮಾಡಿದ ಅಂದ್ರೆ ದಿವಸ ಫಿಕ್ಸ್ ಇತ್ತು ಜಾಗ, ಮಕ್ಕಳು ಮಕ್ಕೋಣವು. ತನ್ನ ಅಳತಿ ಮಗ ಎಲ್ಲಿ ಮಕ್ಕೊಂತಿದ್ದ ಅವ ತಾನು ಅಲ್ಲಿ ಮಲಗಿಸಿ ತನ್ನ ಜಾಗ ಮಗನಿಗೆ ಮಲಗಿಸಿದ. ಕತ್ತಲ್ದಾಗ ಕೌದಿ ಮುಚ್ಕೊಂಡು ಗಂಡ ಎದ್ದರು ನೋಡ್ತಾನಂತ ಅವನ್ನ ಎತ್ಕೊಂಡು ದೊಡ್ಡಾಟ ನೋಡಕ್ ಬಂದು ಕುಂತ್ಲು. ನಡೀತ್ರಿ ದೊಡ್ಡಾಟ ನೋಡ್ಬೇಕು. ಗೌರೆಯವರನೇ ಕರುಣ ಸಾಗರ ಶುರುವಾತು. ಆಚಾಗ ಬಜಿ ಚಾಲು ಇದ್ದು, ಈಚಾಗ ಚಾದಂಗಡಿ ಚಾಲು ಇದ್ದು. ಯಾಕ ಮಗ ಎಲ್ಲರೂ ಉಂಡಾರ, ನಾನ ಉಂಡಿಲ್ಲ, ಸ್ವಲ್ಪ ಯಾಕ ಎತ್ಕೊ ನನ್ನ ಮಗನ್ನ ಬಜಿ ತಿಂದು ಬರ್ತೀನಿ ಆಡು ಅಂತ ತನ್ನ ಗಂಡನ ಮಗ್ಲು ಕುಂತಕ್ಕಿ ಕೈಯಾಗ ಕೊಟ್ಲು. ಹುಡುಗರಾದ್ರೂ ವಜ್ಜ ಇರಂಗಿಲ್ಲ. ಇದು ವರನ ಯಾಕ ಗಿಡ್ಡ ಈಟ ಇದ್ರು ವಜ್ಜ ಮಕ್ಕಳು ನಡ್ದಾನಂತಂದು ಮಗ್ಲಿದ್ದಕ್ಕಿ ಮುದುಕಿತ್ತೊಂದು ಹೊಲ್ಲು ಬಿದ್ದು ಮುದುಕಿ. ಆ ಮುದುಕಿ ಕೈಯಾಗ ಆಯಿ ಸ್ವಲ್ಪ ಎತ್ಕೊ ಅಂತ ಮುದುಕಿ ಕೈಯಾಗ ಮಗನ್ನ ಕೊಟ್ಲು. ಅವಾಗ ಅದು ಮುದುಕಿ ಸುಮ್ಮನೆ ಕುಂದರ್ಸ್ಬೇಕಿಲ್ಲ, ಆ ಹುಡುಗನ ಕುಂದರ್ಸ್ಕೊಂಡಿದ್ಲಲ್ಲ. ಕೌದಿಯಾಗ ಹಿಂಗೆ ಹೆಣಿಕೆ ನೋಡ್ತಿದ್ದ ಗೆಡ್ಡ ಈ ಮುದುಕಿ ಏನು ಮಾಡಿತ್ತು ಅಂತಂದ್ರೆ, ಇವಾಗ ಗಿಡ್ಡ ಈಟ ಇದ್ರೆ ಭಾಳ ಚಂದ ಮಕ್ಕಳು ಹಡ್ದಾನಂತಂದು ಗಿಡ್ಡನ ಮಗನಿಗೆ ಮುದ್ದು ಕೊಡಬೇಕು ಅಂತ ಕೌದಿ ಸರಿಸಿದಳ್ರಿ. ಕೌದಿ ಸರಿಸಿ ಒಂದು ಮುದ್ದು ಕೊಡಬೇಕು ಅಂತ ಹಿಂಗೆ ಸರಿಸಿದ್ಲು, ಹಿಂಗೆ ಕೈ ಆಡಿಸಿದ್ಲು. ಕಸಬರಿಗೆ ಉದ್ದ ಮೀಸಿದ್ದು ಗಿಡ್ಡನು ಲೋ ಗಿಡ್ಡ ನನ್ನ ಮಂದ್ಯಾಗ ಓಡೋಗ್ಬಿಟ್ಟ. ಇಲ್ಲಿದ್ದವನು ಓಡೋಗ್ಬಿಟ್ಟ ನೋಡಿ, ಇಲ್ಲ ಹೋಗ್ಬಿಟ್ಟ. ಇವರು ಸುಮ್ಮನೆ ಇಕ್ರಲ್ಲ, ಸುಮ್ಮನೆ ಅವನ ಸಂಬಂಧ ಹೇಳಿದೆ. ಶಿವಯೋಗಿ ಪುಂಗವರು ಯತಿಶ್ರೇಷ್ಠರು ಪ್ರಣವ ಪಂಚಾಕ್ಷರಿ ಎಂಬ ಮಂತ್ರದಲ್ಲಿ ಆನಂದವಾಗಿ ತೇಲ್ತಾ ಇರೋರು ಶಾಸ್ತ್ರಿಗಳ ಸರ್ವಕ್ಕೂ ಮರಳು ಸಿದ್ಧನ ಇಚ್ಛೆ. ಅವನ ಇಚ್ಛೆಯ ಮುಂದೆ ನಮ್ಮದೇನೂ ನಡೆಯೋದಿಲ್ಲ. ಆಗಲಿ ಪೀಠದಲ್ಲಿ ನಾವು ಇದ್ದರೆ ಮತ್ತಷ್ಟು ಕಿರಿಕಿರಿಯು ಅಂತ ಹಕ್ಕ ಬುಕ್ಕರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದ ಸಮಯದಲ್ಲಿ ಬುಕ್ಕನು ಕಟ್ಟಿದ ಬುಕ್ಕ ಸಾಗರ ಈಗ ಐತೆ. ಅದು ಬುಕ್ ಸಾಗರ ಅಂತ ಅದ ಹಂಪೆಯ ಹತ್ತಿರ. ಬುಕ್ಕ ಸಾಗರದ ಅತಿ ದಟ್ಟವಾದ ಅರಣ್ಯದ ಒಂದು ಗವಿಯಲ್ಲಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ತಪದಲ್ಲಿ ನಿರತರಾಗಿದ್ದಾರೆ. ಅಪ್ಪವ್ರ ಬ್ಯಾಡ್ರಿ ಇಲ್ಲಿ ಊರಾಗ ಕುಂದರ್ರಿ, ಅನುಷ್ಠಾನ ಮಾಡ್ರಿ, ನಾವು ನಿಮ್ಮ ಅನುಷ್ಠಾನಕ್ಕೆ ತೊಂದರೆ ಕೊಡೋದಿಲ್ಲ, ಬರೀ ಬುದ್ಧಿ ಅಂತ ಹೇಳಿದ್ರು. ಮರಳು ಸಿದ್ಧನ ಇಚ್ಛೆ ಇಲ್ಲಿ ಆಗಿದೆ, ಅದಕ್ಕೆ ನಾವು ಇಲ್ಲೇ ಕೊಡ್ತೀವಿ ಅಂತ ಅಲ್ಲೇ ತಪಸ್ಸಿಗೆ ಕೂತಿದ್ದಾರೆ. ಭವಸಾಗರದ ಜನರ ಮನಸ್ಸು ತಿಳಿಗೊಳಿಸು ಶಿವನೇ ಎಂದು, ಮನಸ್ಸ ಶುದ್ಧಗೊಳಿಸುವಂತ ತಪಸ್ಸಲ್ಲಿ ಕೂತಿರುವಾಗ ಎಲ್ಲರೂ ಹೊರಟೋದ್ರು. ಬುಕ್ ಸಾಗರದೊಳಗೆ ಕರಡಿ ಅದಾವ, ಹುಲಿ ಅದಾವ,
ಇಲ್ಲಿ ನಾವು ಬೇಡ, ಗುರುಗಳೇನು ದೊಡ್ಡವರು, ಅವ್ರಿಗೆ ದೇವರ ಕಾಯ್ತಾನಂತ ಹೋಗ್ಬಿಟ್ರು. ಮುಂಜಾನೆಯವರೆಗೆ ಒಳಗಿರುವ ಮಹಾನೀಯತೆಯನ್ನ ಬಾಗಿಲ ಕಾಯುವುದಕ್ಕೆ ಶಿವನೇ 2 ದೊಡ್ಡ ಹುಲಿಗಳನ್ನು ನಿಲ್ಲಿಸಿದ್ದಾನೆ. ಹೆಬ್ಬುಲಿಗಳು ಆ ಕಡೆಯೊಂದು ಈ ಕಡೆಯೊಂದು ನಿಂತು ನಿಂತು ಸಾಕಾಗಿ ಸುಸ್ತಾಗಿ ತಲೆಯಿಟ್ಟು ಗವಿಯಲ್ಲಿರುವ ಸಿದ್ಧನಿಗೆ ಕಾಯುವುದಕ್ಕಾಗಿ ಸೇವೆಯಲ್ಲಿ ನಿರತರಾಗಿದ್ದಾಗ ಅಜ್ಜವರು ಅಲ್ಲೇ ಕುಂತರು. ಹಾಲಾದರೂ ಒಯ್ಯೋಣ ಅಂತಂದು ಮಡಿಯಿಂದ ಭಕ್ತ ಹಾಲು ತರಲಿಕ್ಕೆ ಬಂದಾಗ ಕಂಡ ಹುಲಿಯ ಹಲ್ಲುಗಳನ್ನ ಕಣ್ಣುಗಳನ್ನು ನೋಡಿ ಎದೆಯಡುವು ಓಡಿ ಹೋಗಿ, ಇಲ್ಲ ಅಜ್ಜವ್ರ ಗವಿ ಮುಂದೆ ಹುಲಿ ಅದಾವ, 2 ಹುಲಿ ಕಾಯ್ಲಿಕ್ಕತ್ತಾವ, ಅವರು ಸಾಮಾನ್ಯರಲ್ಲ, ನನಗೆ ಹೆದರಿಕೆ ಆಗ್ತತೆ, ನಾನು ಒಲ್ಲೆ ಅಂತಂತಂದಾಗ ಎಲ್ಲರೂ ಶಿವ ಶಿವ. ಒಳಗಿರುವ ಗುರುಗಳಿಗೆ ಏನಾಯಿತೋ ಏನು, ಬುಕ್ಕ ಸಾಗರದಲ್ಲಿ ಬಂದಿರುವ ಶ್ರೀಮದ್ ಉಜ್ಜಯಿನಿಯ ಸಿಂಹಾಸನದ ಪ್ರಭುವಿಗೆ ತೊಂದರೆಯಾದರೆ ನಮಗೆಲ್ಲ ನೋವಾಗುತ್ತೆ ಅಂತ ತಿಳ್ಕೊಂಡು ಭಕ್ತಿಯಿಂದ ಭಜನೆಯ ಮೇಳಗಳೊಂದಿಗೆ ಊರ ಜನರ ಆರತಿ ಕಳಸ ಕನ್ನಡಿಯೊಂದಿಗೆ ಭಕ್ತಿಯಿಂದ ಹಾಡ್ಕೊಂತ ಬರಾಕ್ತಾರೆ. ಜಯ ಜಯ ಶಂಕರ ಜಯ ಭಯಂಕರ, ಜಯ 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 ಶೂಲಧರ, ಜಯ ಜಯ ಶಂಕರ ಜಯ ಭಯಂಕರ, ಜಯ ಜಯ ಶಂಕರ ಜಯ ಭಯಂಕರ, ಜಯ 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 ಚಂದ್ರಧರ, ಜಯ 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 ಚಂದ್ರಧರ, ಜಯ 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 ಚಂದ್ರಧರ. जय जय जगदीश्वर करुणाकर, जय जगदीश्वर करुण सागरा, जय जय शंकर जय भयंकर, जय जय श्री चंद्रधरा, जय 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 चंद्रधरा. गज चर्मांबर शूलधरा, गज चर्मांबर शूलधरा, जय जय शंकर जय भयंकर, जय जय शंकर जय भयंकर, जय 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 शूलधरा शूलधरा. नित्य निरंजन निर्मल देवा, सत्य स्वरूपा सर्वेश्वरा, भक्ति गोलिद भव नाशन देवा, भक्ति गोलिद भव नाशन देवा, मुक्तिय कोडु मृत्युंजय देवा, जय जय शंकर जय भयंकर, जय जय जयंकर जय. ಮಂಗಳಮೂರ್ತಿ ಸುಂದರ ದೇವ, ತಿಂಗಳ ಬೆಳಕಿನ ಶಾಂತಿ ಶಿವ,
ಗಂಗೆಯ ಜಡೆಯಲ್ಲಿ ಧರಸಿಯ ದೇವ ಗಂಗೆಯ ಹಿತ ಯೋಗಾಂಗನೆ ದೇವ ಜಯ ಜಯ ಶಂಕರ ಜಯ ಭಯಂಕರ ಜಯ ಜಯ ಶಂಕರ ಶೂಲ ಶಿವ. ಕುಣಿಯುವ ಹಿಂದಡೆ ಕರುಳಿನ ದೇವ ಫಲಿಜನ ಪೂಜಿತ ಪಾವನ ಶಿವ. ಹಣೆಯಲಿ 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 ಗಟ್ಟಿದ ಕುಣಿ ಕುಣಿ ದೇವ ಕಣಕಣದಲ್ಲಿ ತುಂಬಿಪ ಶಿವ ಶಿವ. ಜಯ ಜಯ ಶಂಕರ ಜಯ ಭಯಂಕರ ಜಯ ಜಯ ಶಂಕರ ಜಯ ಜಯ ಶಂಕರ ಜಯ ಜಯ ಶಂಕರ ಜಯ ಭಯಂಕರ. ಬುಕಾಂಬುದಿ ಗ್ರಾಮ ಕನತಿ ದೂರದೊಳ್ ಇರ್ಪ ಸುಕಲ್ಲು ಮಣ್ಣ ಗುಡ್ಡ ವ್ಯತ್ತರದ ಬಿತ್ತರದ ಶಿಕ್ಕು ಗಿಡ ಮರ ಬಳ್ಳೆ ಗುಂಪಾಕೃತಿಯ ಗುಂಪಾಕೃತದ ಗುಡ್ಡದ ವಿದೆಯಲ್ಲೇ ಎದುರುತ್ತಿರ್ದ ದುರ್ಗಮ ಮಿಕ್ಕ ಸಾಹಸದಲ್ಲಿ ಗಿರಿಮೇರಿ ಗುರುವಲ್ಲೇ ಸಾಕು ಸಾಕು ಸಾಕಾಗುವುದು ಅಗಲಿತ ಜನರ ಬರುವ ರೊಕ್ಕಲದ ಕಾರ್ಯಕ್ಕೆ ಕ್ರಾಂತಿಯೊಳರು ಬರುವುದಿಲ್ಲಿ ಗಿರಿಯೆಡೆಗೆ. ಶಿವ ಎಂತ ಗುವಿಗಳು ಕುಂತರು, ಹುಲಿ ಬಂದು ಕುಂತ ಬಂತ. ಅಜ್ಜವ್ರಿಗೆ ಏನ್ ಮಾಡಿದ್ವ ಏನು? ಒಳಗಿರುವ ಗುಡ್ಡದಲ್ಲಿ ಗವಿಯಲ್ಲಿ ಒಳಗೆಪ್ಪ ಶಿವಧ್ಯಾನ ನಿರತನಾಗಿರುವ ಮಹಾಸಿದ್ಧಲಿಂಗೇಶ್ವರನಿಗೆ ಭಗವತ್ಪಾದಂಗಳಿಗೆ ಜಗದ್ಗುರುಗಳಿಗೆ ಏನಾಯಿತು ಏನೋ. ಬುಕ್ಕಸಾಗರದ ಮುತ್ತೈದೆಯರು ಆರತಿ ಕಳಸ ಕನ್ನಡಿಯನ್ನು ಹಿಡಿದುಕೊಂಡು ಪರಮಪೂಜ್ಯಯತಿ ಶ್ರೇಷ್ಠನಿಗೆ ಏನಾಗಿದೆ ಎಂದು ನೋಡಬೇಕು ಅಂತ ಬರುವಾಗ ಹುಲಿಗಳು ಎದ್ದು ಭಕ್ತಿಯಿಂದ ಬಂದ ಜನರ ಮುಂದೆ ತಲೆಬಾಗಿಸಿ ನಿಂತಾಗ ಒಳಗಿರುವ ಸಿದ್ಧಲಿಂಗನನ್ನ ಕರೆಯೋದಿಯಾಗಿ ಶಿವ ಶಿವ ಶಿವಾಯ ನಮಃ ನಮಃ ಶಿವಾಯ ಅಂದಾಗ ಗಜಿಬಿಜಿಯನ್ನು ಕೇಳಿ ದಂಡಕ ಮಂಡಲವ ಧರಿಸಿ ಹೊರಗೆ ಬಂದು ನೋಡ್ತಾರೆ. ಭಕ್ತರ ಮುಖ ಕಮಲದಲ್ಲಿ ಶಿವಾಯ ನಮಃ ಶಿವಾಯ ನಮಃ ಶಿವ ಶಿವ ಬರ್ಯಪ್ಪ ಅಂತಂದಾಗ ಎರಡು ಹುಲಿಗಳು ಪರಮಪೂಜ್ಯ ಗುರುವರ್ಯರ ಪಾದದಲ್ಲಿ ಕೂಸಿನಂತೆ ತಲೆಯಿಟ್ಟು ಮಲಗಿ ಆಶೀರ್ವಾದವನ್ನು ಬೇಡಿ ಆ ಎರಡೂ ಹುಲಿಗಳ ಮೇಲೆ ಮೈಯ ಮೇಲೆ ಕೈಯಾಡಿಸಿದಾಗ ನಾವಿನ್ನು ಬರುತ್ತೇವೆ ಅಂತ ಎರಡೂ ಹುಲಿಗಳು ಆ ಅರಣ್ಯದಲ್ಲಿ ಓಡಿ ಹೋದವು. ನಂತರ ಬುದ್ಧಿ ಬ್ಯಾಡ ಬರ್ರಿ, ನೀವು ಏನಂತೀರಿ ಅದ ಆಗ್ತದ, ನೀವು ಮನಸ್ಸಿಗೆ ನೋವು ಮಾಡ್ಕೊಳ್ಬೇಡ್ರಿ ಅಂತಂದಾಗ ಎತ್ತ ಕಡೆ ಪಶ್ಚಾತ್ತಾಪ. ರುದ್ರಮುನಿ ಅನ್ನುವಂತಹ ಆ ಮನುಷ್ಯ ಏನು ಈ ಅಜ್ಜ ಅವರಿಗೆ ಪಟ್ಟಕ್ಕ ಅವನಿಗೆ ಕಟ್ಟಬ್ಯಾಡ್ರಿ ಅಂತಂದು ಪಿತೂರಿಯನ್ನ ಗುರುವರ್ಯ ನಿಯೋಜಿಸಿದ ಸದಾಶಿವ ಶಾಸ್ತ್ರಿಗಳಿಗೆ ಪಟ್ಟ ಗಟ್ಟಬೇಡಿರಿ ಅಂತ ಹೇಳಿದ್ನಲ್ಲ. ಆತನ ಮನೆಯಲ್ಲಿ 2 ಎತ್ತ, 2 ಆಕಳ, 4 ದನ ರುದ್ರಮುನಿಯ ಮನೆಯಲ್ಲಿ ಮೊಕ್ಕೊಂಡಲ್ಲಿ ಸತ್ತು ಹೋಗ್ಬಿಟ್ಟಿದ್ವು. ಮೊಕ್ಕೊಂಡಲ್ಲಿ ಸತ್ತು ಹೋಗಿದ್ದವು. ಸತ್ಕಾರ್ಯಕ್ಕೆ ಅದಾವನು ವಿರೋಧಗೊಳಿಸುವನೋ ಅವನ ಮನೆಯು ಮಣ್ಣಾಗುವುದು. ಉತ್ತಮ ಕಾರ್ಯಕ್ಕೆ ಉತ್ತಮರಿಗೆ ಕಲ್ಲು ಯಾವನು ಎಸೆಯುವನೋ ಅವನ ಮನೆ ಮಸಣವಾಗುವುದು. ಒಳ್ಳೇದು ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರ ಸುಮ್ಮನೆ ಕುಂದ್ರಬಾರ್ದರೆ ಯಾಕ? ಈ ರೀತಿ ದುಃಖ ತಪ್ತನಾಗಿರುವಾಗ ಬುಕ್ಕಾಂಬುದಿಯ ಜನರು ಭಕ್ತಿಯಿಂದ
ಭಜನೆ ಮಾಡುತ್ತ ಗುರುವರ್ಯ ನನ್ನ ಊರ ಹಿರೆಯ ಮಠಕ್ಕೆ ಕರೆತಂದಾಗ ಜಯಘೋಷವಾಗುತ್ತದೆ. ಮಾನವ ಧರ್ಮಕ್ಕೆ, ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ. ಭಕ್ತರ ಮುಖ ಕಮಲಗಳನ್ನು ಕಂಡ ದೇವದೇವೋತ್ತಮನಾದ ಶಿವಾಚಾರ್ಯರಿಗೆ ಆನಂದವಾದಾಗ ಭಕ್ತರನ್ನ ಹರಿಸಿದ್ರಂತ. ಯಾಕ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಿ, ಬುದ್ಧಿ ನೀವು ಚೆನ್ನಾಗಿದ್ದೀರಾ, ಹುಲಿಯು ನಿಮ್ಮ ಗುಹೆಯನ್ನು ಕಾಯುತ್ತಿತ್ತು, ಬುದ್ಧಿ ನಿಮ್ಗೆ ಏನೂ ಆಗಿಲ್ಲಲ್ರಿ ಅಂತಂದಾಗ ಶಿವನ ಕೈಯ ಕೂಸಾಗಿರುವ ನನಗೆ ಅಗಜತನಗೆ ಮೊಲೆ ಹಾಲಿಲ್ಲವೆಂದು ಜಗಕ್ಕೆ ಕಳುಹಿದಳಯ್ಯೋ ಮಗನ ತೂಗಿರೆ ಎಂದು ಹಾಡಿದ ಭಕ್ತರೇ, ತಾಯಿ ತಂದೆ ನೀವು ಇದ್ದಾಗ ನನಗೇನಾಗುವುದು? ಏನೂ ಆಗಿಲ್ಲ. ಆಗ್ಲಿ ಬುದ್ಧಿ ಸ್ವಲ್ಪ ದಿವಸ ನೆಮ್ಮದಿಯಿಂದ ನಮ್ಮಲ್ಲಿ ಎದ್ದು ನಮ್ಮ ಮನಸ್ಸನ್ನು ತಿಳಿಗೊಳಿಸಿ ಶಿವಾನುಭವದ ಪ್ರವಚನವನ್ನು ಕೈದು ನಮ್ಮಲ್ಲಿ ಎಚ್ಚರಿಸಿರಿ ಬುದ್ಧಿ ಅಂತಂದಾಗ ಅತ್ತ ಕಡೆ ಮೈಸೂರಿನ ಅರಸ ಹಂಸತೂಲಿಕಾ ತಲ್ಪದಲ್ಲಿ ಸುಖನಿದ್ದೆಯನ್ನು ಗೈಯುವಾಗ ಜಗಜ್ಜನನಿ ಚಂಡಮುಂಡರ ಭಾಂಡ ರಕ್ಕಸರ ಗಂಡನೆಯ ಶೇಳಿದ ಖಡ್ಗಧಾರಿಣಿ ಮಾಹಿಷಾಸುರನೆಂಬ ರಕ್ಕಸನ ಎದೆಯ ತೆಂಗಿನ ಗೆರೆಯಂತೆ ಶೀಳಿದಂತವಳು ರಕ್ಕಸನ ನೆತ್ತಿಯ ಮೇಲೆ ಕುಟ್ಟಿ ಕುಟ್ಟಿ ಅವನನ್ನ ಎತ್ತಿ ಸಂಹರಿಸಿದ ಚಾಮುಂಡಿಯು, ಭೈರವಿಯು, ಭವಾನಿಯು ಮೈಸೂರ ಅರಸನ ಕನಸಿನಲ್ಲಿ ಬಂದು, ಮಗನೇ ವತ್ಸ ಕೇಳು, ರಂಭಾಪುರಿಯ ಪೀಠದ ಅಧಿಪತಿಗಳಾದ ನೀಲಕಂಠ ಶಿವಾಚಾರ್ಯ ಮಹಾ ಆಚಾರ್ಯ ಭಗವತ್ಪಾದಂಗಳು ಐಕ್ಯವಾದ ನಂತರ ಪೀಠವು ಖಾಲಿ ಇದೆ. ನನ್ನ ದಸರಾ ಹಬ್ಬವು ವಿಜಯದಶಮಿಯು ಹತ್ತಿರವಿದೆ. ದಸರಾ ದರ್ಬಾರ ಅರಮನೆಯಲ್ಲಿ ಒಂದಾದರೆ ಗುರುಮನೆಯಲ್ಲಿ ಒಂದಾಗಬೇಕಲ್ಲ. ಗುರುಮನೆಯ ಗುರು ಪಟ್ಟಾಧಿಕಾರ ರಂಭಾಪುರಿಯ ಪೀಠಕ್ಕೆ ಶ್ರೀಮದುಜ್ಜಯಿನಿ ಸಿಂಹಾಸನಾಧೀಶ್ವರ ಶಿವಾಚಾರ್ಯನು ನಿಯೋಜಿಸಿದ ಡಿ ಕಗ್ಗಲ್ಲಿನ ಸದಾಶಿವ ಶಾಸ್ತ್ರಿಯೇ 1008 ಶಿವಾನಂದ ರಾಜದೇಶಿಕೇಂದ್ರ ಶಿವಾಚಾರ್ಯನಾಗಿ ಪೀಠವನ್ನೇರಿ ನನ್ನ ಧ್ವಜವನ್ನ ವಿದಯ ದುಂದುಬಿಯ ಮೊಳಗಿಸಬೇಕು ಅಂತ ಹೇಳಿದಾಗ ಬಡಬಡನೆ ಎದ್ದರೆ ಮೈಯೆಲ್ಲ ತೊಯ್ದಿದೆ ಮಹಾರಾಜ ಕೃಷ್ಣದೇವರಾಜ ಅರಸ ಒಡೆಯರಿಗೆ. ಪೀಠಕ್ಕೆ ರೇವಣ ಸಿದ್ಧನೇ ಗುರುವಾಗಿರುವ ಒಡೆಯರ ಹಾಲು ಮತದ ಮಹಾರಾಜರ ಸಂತಾನವಾದ ವಿರಕ್ತ ದೊರೆಯಾದ ಮುಳಗುಂದದ ಬಾಲಲೀಲ ಮಹಾಂತ ಶಿವಯೋಗಿಗಳಿಂದ ಶಿಡಿಲಿನ ಕಂಟಕದಿಂದ ಪಾರಾದ ರಾಜರ ಅರಸೊತ್ತಿಗೆಯಾದ ಮೈಸೂರಿನ ಅರಸ ಶ್ರೀ ಕೃಷ್ಣದೇವರಾಜ ಅರಸನು ಒಮ್ಮೆ ಮೈಯೆಲ್ಲ ನೋಡಿಕೊಂಡರೆ ಚಾಮುಂಡಿಯ ಕೊರಳಲ್ಲಿಯ ಹಾರ ತನ್ನ ಎದೆಯ ಮೇಲೆ ಬಿದ್ದಿತ್ತು. ಅದನ್ನು ನೋಡಿ ಕನಸು ಸತ್ಯವು, ಇದು ಕನಸಲ್ಲ, ಆಯಿತು ಬನ್ನಿ ಅಂತಂದು ರಾಜ ದರ್ಬಾರದ ಲೇಖಕರಿಗೆ ಕರೆಸಿ ಭಿನ್ನವತ್ತಳೆಯ ಬರೆಯಿಸಿ ಶ್ರೀಮದ್ರಂಭಾಪುರಿಯ ಪೀಠಕ್ಕೆ ಡಿ ಕಗ್ಗಲ್ಲಿನ ಸದಾಶಿವ ಶಾಸ್ತ್ರಿಗಳೇ ಪೀಠಕ್ಕೆ ಅಧಿಕಾರಿಗಳಾಗಿ ಶ್ರೀ 1008 ಶ್ರೀ ಸದಾಶಿವ ಆಚಾರ್ಯ ರಾಜೇಂದ್ರ ದೇಶಿಕೇಂದ್ರ ರಾಜರು ಹೌದು, ದೇಶಿಕೇಂದ್ರರು ಹೌದು, 1008 ಶಿವಾನಂದ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳ್ ಅಂತ ತನ್ನ ಕೈಲೇ ಬರೆದು ಅಮೃತದ ಲೇಖನಿಯಿಂದ ಬರೆದು ಬಂಗಾರದ ಪತ್ರವನ್ನ ತನ್ನ ಬಳುವಳಿಯೊಂದಿಗೆ ಸಿಂಹಾಸನಕ್ಕೆ ಪಟ್ಟಗಟ್ಟುವೆವು ಅಂತ
ಎಲ್ಲರನ್ನ ಕರೆಯಿಸಿ ಮೈಸೂರಿನ ಅರಮನೆಯ ಸಂಭ್ರಮದ ವಾತಾವರಣ, ಅರಮನೆಯಲ್ಲಿಯೇ ರಾಜಗುರು ಪಟ್ಟವನ್ನ ಕಟ್ಟಬೇಕು ಎಂಬುವ ಹೆಬ್ಬಯಕೆ, ಚಾಮುಂಡಿಯ ಇಚ್ಛೆ. ಜನರಿಗೆಲ್ಲ ಆನಂದ ಸಾಗರ. ರುದ್ರಮುನಿಯ ಮನೆಯಲ್ಲಿ ಎತ್ತು ಸತ್ತು, ಎಮ್ಮೆ ಸತ್ತು, ದನ ಸತ್ತು. ಆಗ ಜೋಯಿಸರನ್ನು ಕೇಳಿದಾಗ ಬ್ರಾಹ್ಮಣಾಚಾರಿ ಎಂದನಂತೆ, ಹುಚ್ಚ, ಶಿವಾಚಾರ್ಯನ ಮನಸ್ಸು ನೊಂದಿಸಿದಿ ಎಂದ ಬಳಿಕ ಲಯಕರ್ತನವ, ನಿನ್ನ ಮನೆ ಲಯವಾಗ್ತದೆ, ತಪ್ಪೆಂದು ಅವನ ಪಾದಕ್ಕೆ ಬೀಳು ಎಂದಾಗ ಒಟ್ಟರವಿಯಲ್ಲಿಯೇ ಓಡಿ ಮೈಸೂರಿಗೆ ಬಂದು ಆ ಅರಸನ ಕಾಲಿಗೆ ಬಿದ್ದು ಪ್ರಭುವಾದ ಗುರುವನ್ನು ತೋರಿಸು ಎಂದಾಗ ಅಲ್ಲಿಗೆ ಈಗಾಗಲೇ ಆಗಮಿಸಿದ್ದಂತಹ ಶ್ರೀಮದುಜ್ಜಯಿನಿ ಸಿಂಹಾಸನಾಧೀಶ್ವರ ಸಿದ್ಧಲಿಂಗ ಮಹಾಶಿವಾಚಾರ್ಯ ಭಗವತ್ಪಾದಂಗಳ ಪಾದದಲ್ಲಿ ಪಶುವಿನಂತೆ ಕೆಡವಿದ್ದಾರೆ. ಇವನಿಗೆ ತಪ್ಪಾಯಿತು. ಗುರುನಿಂದೆ, ಗುರುವಿನ ಕಾರ್ಯ ನಿಲ್ಲಿಸಿದ್ದಕ್ಕೆ ನನ್ನ ಮನೆಯಲ್ಲಿ ಎತ್ತು, ಎಮ್ಮೆ, ಆಕಳುಗಳು ಸಾಯುವುದಲ್ಲದೆ ಹೆಂಡತಿಯೂ ಆರೋಗ್ಯವಿಲ್ಲದೆ ಮಲಗಿದ್ದಾಳೆ. ಮಕ್ಕಳೆಲ್ಲರೂ ಹೊಚ್ಚಿಕೊಂಡು ಮಲಗ್ಯಾರ. ವೃದ್ಧಿ ವಂಶ ನಾಶವಾಗಬಾರದು. ತಪ್ಪಾಯಿತು ಗುರುವಿನ ಪಾದದಲ್ಲಿ. ತಪ್ಪು ಕ್ಷಮಿಸೆಂದು ಬೇಡಿದಾಗ ಮಾತೃರೇಯಾಗಿರ್ತಕ್ಕಂತಹ ಗುರುದೇವ ಉದ್ಧರಿಸುವನು ಮರುಳ ಸಿದ್ಧ. ನಿನ್ನನ್ನ ಉದ್ಧರಿಸುತ್ತಾನೆ, ಎದ್ದೇಳು, ಈ ಭಸ್ಮವನ್ನು ತೆಗೆದುಕೋ, ಊರಿಗೆ ಹೋಗಿ ಅವರಿಗೆ ಲೇಪಿಸಿ ಅವರನ್ನು ಪಟ್ಟಾಧಿಕಾರಕ್ಕೆ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ. ಬಾಳವನ್ನಾಗಿಸಿದ ಬಾಳೆಹೊನ್ನಾಗಿಸಿದ ರೇಣುಕಾರ್ಯರ ಕ್ಷೇತ್ರ, ಬಾಳೆಹೊನ್ನೂರ ಜಗದ್ಗುರು ಪೀಠ, ಶಿವಭಕ್ತರೆಲ್ಲರೂ ದಾರವೆನ್ನುತ್ತೇ ಜನಕೋಟಿ. ಧನಧಾನ್ಯಗಳ ರಾಶಿ 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 ಸಲ್ಲಿಸುತ್ತಿದ್ದರು ಕರ್ನಾಟಕದಾದ್ಯಂತ. ರೆಲ್ಲವ ಕುತಾದಿಗಳು ಬರುತ್ತಿಯರು ಗುರು ಸೇವೆಗೈಯಲ್ ಭಾಗಿಗಳಾಗಿ ಪೀಠದೊಳ್ ನೆಲೆಸಿದರು. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ. ಮೈಸೂರು ಕನ್ನಡ ನಾಡಿನ ರಾಜಧಾನಿ. ಕನ್ನಡದ ಮೈಸೂರು ಮಹಾನಗರ ಚಾಮುಂಡಿಯ ಆಶ್ರಯ ತಾಣ. ಮಾಹಿಷ್ಪತಿ ಪಟ್ಟಣ ಅಂತ 18 ಪುರಾಣ ಹುಟ್ಟುವ ಮುನ್ನವೇ ಹೆಸರಾದ ಊರು. ಮಹಿಷಮರ್ಧಿನಿಯಾಗಿ ನಿಂತ ರಂಭೆ ಎಂದೆನಿಸಿರುವ ಜಗದಂಬೆಯ ತವರೂರು. ಅಲ್ಲಿ ಆ ತಾಯಿಯ ಆರಾಧನೆಯ ನಿತ್ಯ ಮಾಡುವಂತಹ ಮೈಸೂರ ಮಹಾರಾಜರ ಅರಮನೆ, ಜಗನ್ಮೋಹನ ಅರಮನೆಯು ಬಹಳ ಸುಂದರವಾದ ಪರಿಕಲ್ಪನೆಯಿಂದ ತೂಗುವ ದೀಪಗಳೊಂದಿಗೆ ಅಲಂಕಾರಗೊಂಡಿದೆ. ಕರ್ನಾಟಕದಲ್ಲಿಯೇ ಅಲ್ಲ, ಭಾರತದಲ್ಲಿಯೇ ಅಲ್ಲ, ಇಡೀ ಏಷ್ಯಾ ಅಂದ್ರೆ ಜಂಬೂ ದ್ವೀಪದಲ್ಲಿಯೇ, ಜಂಬುಖಂಡ ಪೃಥ್ವಿಯಲ್ಲಿಯೇ ಮೊಟ್ಟ ಮೊದಲು ಕರೆಂಟ್ ಬಳಸಿ ದೀಪವನ್ನು ಹಚ್ಚಿದ ಊರು ಮೈಸೂರು. ಸರ್ ಎಂ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಶಿವನ ಸಮುದ್ರಕ್ಕೆ ಸೇತುವೆಯ ಕಟ್ಟಿ ಅಲ್ಲಿಂದ ಉತ್ಪತ್ತಿಸಿದ ವಿದ್ಯುತ್ ಶಕ್ತಿಯಿಂದ ವಿದ್ಯುತ್ ಅಲಂಕಾರದ ದೀಪಗಳನ್ನು ಕಟ್ಟಿಕೊಂಡಿರುವ ಬಂಗಾರದ ಊರು ಮೈಸೂರು. ರೇಷ್ಮೆಗೆ ಹೆಸರಾದ ಊರು. ಕವಿ ಕಾವ್ಯ ಕಲಾವಿದರುಗಳಿಗೆ, ತಂಜಾವೂರ ವೀಣೆ ಶೇಷಣ್ಣನಿಗೆ, ವೀಣೆ ಸುಬ್ಬಣ್ಣನಿಗೆ, ವಾಗ್ಗೇಯಕಾರರಾಗಿರುವ ಅನಂತ ವೆಂಕಟರಮಣಪ್ಪನವರಿಗೆ,
ಕವಿಗಳಿಗೆ, ಕಲಾವಿದರಿಗೆ, ಗಟ್ಟಿ ಮೇಳದವರಿಗೆ, ಭೆಟ್ಟಿ ಮೇಳದವರಿಗೆ, ನಂದಿ ಕೋಲ ಮೆರವಣಿಗೆಯವರಿಗೆ, ವೀರಗಾಸೆಯವರಿಗೆ, ಒಬ್ಬರಿಗೆ ಇಬ್ಬರಿಗೆ, ಯತಿಗಳಿಗೆ, ಗತಿಗಳಿಗೆ, ಮತಿಗಳಿಗೆ, ಲತೆಗಳಿಗೆ ಹೆಸರಾದ ಊರು ಮೈಸೂರಿನೊಳಗ ಮಹಾರಾಜರ ಅರಮನೆಗೆ ಶ್ರೀಮದುಜ್ಜಯಿನಿ ಸಿಂಹಾಸನದ ರತ್ನದ ಪಲ್ಲಕ್ಕಿಯಲ್ಲಿ ಸಿದ್ಧಲಿಂಗೇಶ್ವರನ ಆಗಮನವಾಗುವಾಗ 7 ಆನೆಗಳು ಆ ಮಹಾತ್ಮನ ಮುಂದೆ ತಮ್ಮ ಸೊಂಡಿಯನ್ನೆತ್ತಿ ಝೇಂಕರಿಸುತ್ತಿವೆ. ಮೈಸೂರು ಅರಮನೆಯ ಆನೆಗಳು. ಆಹಾ, ಸಂಭ್ರಮವೇ ಸಂಭ್ರಮ. ಪಂಚಪೀಠಗಳಲ್ಲಿ ಕಾಶಿಯವರು, ಕೇದಾರದ ಜಗದ್ಗುರುಗಳವರು, ಶ್ರೀಶೈಲದ ಜಗದ್ಗುರುಗಳು, ಈಗ ರತ್ನದ ಪಲ್ಲಕ್ಕಿಯಲ್ಲಿ ಆಗಮಿಸಿದ ಪರಮ ಪೂಜ್ಯ ಯತಿಶ್ರೇಷ್ಠರಾದ ಮರುಳಸಿದ್ಧನ ಪರಂಪರೆಯ ಸಧರ್ಮ ಸಿಂಹಾಸನದ ಸಿದ್ಧಲಿಂಗ ಶಿವಯೋಗಿಗಳು, ಶಿವಾಚಾರ್ಯರು. ಎತ್ತ ನೋಡಿಯೇ ಎತ್ತ ಸಂಭ್ರಮ. ರತ್ನದ ಕಲಶ ಹಿಡಿದ ಮೈಸೂರಿನ ಒಡತಿಯರು, ಕುಂಭಗಳು, ಕಳಶಗಳು, ಒಂಟೆ ಆನೆ ಕುದುರೆಗಳು, ವಾದ್ಯದ ಮೇಳದವರು, ಅರಮನೆಯ ಸಲಗೆಯವರು, ಅರಮನೆಯ ಪಂಡಿತರು, ಹೊಗಳೆ ಬಟ್ಟಂಗಿಗಳು, ಸೈನಿಕರು, ಸದಾಚಾರಿಗಳು, ನೃತ್ಯಾಚಾರಿಗಳು, ಲಿಂಗಾಚಾರಿಗಳು, ಒಬ್ಬರೇ ಇಬ್ಬರೇ ಸಡಸ್ಥಲಗಳು, ವೇರಕ್ತರು, ಗುರುಗಳು ಎಲ್ಲರೂ ಸಭೆ ಸೇರಿದ್ದಾರೆ. ಕವಿ ಶ್ರೇಷ್ಠರಾಗಿರುವ ಹರೀಶ ಕವಿಯ ಹೆಂಡತಿಯು ತನ್ನ 5 ವರ್ಷದ ಮಗುವನ್ನ ಪಟ್ಟಾಧಿಕಾರದ ಈ ಸಂಭ್ರಮ ಕಣ್ಣಾರೆ ಕಾಣೋದು ಹಬ್ಬ, ನೋಡಾಕ್ ಸಿಗೋಂಗಿಲ್ಲ, ನನ್ನ ಮಗನು ನೋಡ್ಲಿ ಅಂತ ಮಹಡಿ ಮೇಲೆ 2ನೇ ಜಗನ್ಮೋಹನ ಅರಮನೆಯ ಸದ್ಯದ ಜಗನ್ಮೋಹನ್ ಪ್ಯಾಲೇಸ್, ರವಿವರ್ಮನ ಕಲಾ ಕುಂಚದ ಕೇಸರಿಯ ಚಿತ್ರದ ತೈಲ ಚಿತ್ರಗಳು ಇವತ್ತ ಈಗ ಬಿಡಿಸ್ಯಾರೇನೋ ಅನ್ನೋ ಹಂಗ ರವಿವರ್ಮನ ಕಲಾ ಕುಂಚಗಳು ಮೂಡಿಸಿದ ಚಿತ್ರಗಳದಾವಲ್ಲಿ ಮೈಸೂರು ಅರಮನೆಯೊಳಗ. ನಮ್ಮೂರಿನ ಬಣ್ಣಗಾರನಾಗಿರುವ ತುಕಾರಾಮ ಬೋರೆ ಅನ್ನುವಂತಹ ಚಿತ್ರಕಾರನು ಬರೆದಿರುವ ಇಲಕಲ್ಲಿನ ಪೇಂಟಿಂಗ್ ಮಾಸ್ಟರ್ನ ಚಿತ್ರಗಳು ಅಲ್ಲಿವೆ. ಅಂತಹ ಸ್ಥಳದಲ್ಲಿ ಮೈಸೂರಿನ ರತ್ನ ಸಿಂಹಾಸನದ ಮೇಲೆ, ಅದು ಹಂತ ಇಂಥ ಸಿಂಹಾಸನ ಅಲ್ಲ, ಹಸ್ತಿನಾವತಿಯ ಪಂಚ ಪಾಂಡವರಲ್ಲಿ ಹಿರಿಯನಾದ ಧರ್ಮರಾಜನು ಹತ್ತಿ ಧರ್ಮಧ್ವಜವನ್ನ ನೆಟ್ಟ ಸಿಂಹಾಸನ ಮೈಸೂರಿನ ಅರಮನೆಯ ಸಿಂಹಾಸನ. ಆ ಸಿಂಹಾಸನವನ್ನ ಮೀಸಲಗೊಳಿಸಿ ಅತ್ತ ಇತ್ತ ರಾಜಸಖಿಯರು ಮಯೂರದ ಬೀಸಣಿಕೆಗಳಿಂದ ಬೀಸುವರು. ಪಲ್ಲಕ್ಕಿಯ ದಂಡೆಯ ಗೊಂಡೆಗಳು, ಆನೆಯ ದಂತದ ಗೊಂಚಲುಗಳು ಹೇಳಲು ಬಡ ಕವಿಗೆ ಶಬ್ದ ಸಾಲವು. 1000 ಹೆಡೆಯ ಆದಿಶೇಷನೇ ಸೋತು ಹೋಗಿರುವನು. ಅಂತಹ ಸಾನ್ನಿಧ್ಯದಲ್ಲಿ ಡಿ ಕಗ್ಗಲ್ಲಿನ ಸದಾಶಿವ ಶಾಸ್ತ್ರಿಗಳಿಗೆ ಸಸ್ತೀಕದ ಶೇಷೆಯನ್ನ ಎಳೆದು ಅದರ ಮೇಲೆ ತುಂಬಿದ ಬಂಗಾರದ ಕುಂಭವನ್ನ, ಪಂಚಕಳಸಗಳನ್ನು ಹೂಡಿ ಅದರ ಸೂತ್ರವನ್ನು ಕೊಟ್ಟು ಬಿಳಿಯ ಕಂಬಳಿಯ ಕೋರಿಯ ಮಾಡಿ ಆತನಿಗೆ ವಿಭೂತಿಯ ಪಟ್ಟವನ್ನು, ತ್ರಿಪುಂಡ್ರವನ್ನ 52 ಸ್ಥಾನದಲ್ಲಿ ಹಚ್ಚಿ ಓಂಕಾರದ ಚಿಹ್ನೆಯನ್ನು ಕೊಟ್ಟು ಕೈಯಲ್ಲಿ ಕೆಂಪು ಧ್ವಜವನ್ನು, ದಂಡ ಕಮಂಡಲವನ್ನು, ಮೇಖಲೆಯನ್ನು, ಹಾವಿಗೆಗಳನ್ನು ಕೊಟ್ಟು ಶ್ರೀಮದುಜ್ಜಯಿನಿ ಸಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಸದಾಶಿವ ರಾಜದೇಶ ಕೇಂದ್ರ ಮಹಾ ಪ್ರಭು ಗುರುವರ್ಯ ಬಹುಪರಾಗ್ 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 ಎಂಬುವ ಹೊಗಳ ಬಟ್ಟಂಗಿಗಳ ಹೊಗಳಿಕೆಗಳು. ಇದೆಲ್ಲ ನೋಡಾಕ ಕಣ್ಣು ಸಾಲದಾಕ ಆ ಹರೀಶ ಕವಿಯ, ಹರೀಶ ಶಾಸ್ತ್ರಿಗಳ, ಬಹಳ ಉತ್ತಮೋತ್ತಮ ಉದ್ಧಾಮ ಶಾಸ್ತ್ರಿಗಳು, ಅವರ ಹೆಂಡತಿ ತನ್ನ 5 ವರ್ಷದ ಮಗುವನ್ನ ಕಾಣವಲ್ದು ಅಂದಕ್ಕೆ ಹೆಗಲ ಮೇಲೆ ಅರಮನೆ, ಜಗನ್ಮೋಹನ ಅರಮನೆ 2ನೇ ಮಾಡಿಯೊಳಗದಾಳ, ತುತ್ತ ತುದಿಯೊಳಗದಾಳ, ನುಗ್ಗಲೈತಿ, ಅದರೊಳಗೆ ನನ್ನ ಮಗನಿಗೆ ಕಾಣವಲ್ದು ಅಂತ ಹುಡುಗ ಹತ್ತಕ್ಕ ಹೆಗಲ ಮೇಲೆ ಕುಂದರ್ಸ್ಕೊಂಡು ನೋಡಂದಾಗ ಹಿಂದೊಬ್ಬ ಒತ್ತಿದಕ್ಕೆ ಕೂಸು ದಪ್ಪ ಅಂತ ಬಿತ್ತು ಸತ್ತು ಹೋತು.
ಸತ್ತ ಕೂಸ ಶವವನ್ನೆತ್ತೆ ಅರಮನೆಯಲ್ಲಿ ಗುರುಪಟ್ಟ ಕಟ್ಟುವಾಗ ಸಾವೇ ವಿಧಿ ಬರಹವನಳಿಸುವವರು ಆರಿಲ್ಲವೇ ಅತಿರೇಕವಿದು ಓಂ ನಮಃ ಶಿವಾಯ ಎನ್ನಿರೋ ಆರದೊಳು ಸುಮ್ಮನೆ ಹಂಗೆ ಹಿಂಗೆ ಅನ್ಬೇಡ ಆರದೊಳು ಓಂ ನಮಃ ಶಿವ ಎನ್ನಿರು ಅಜಹರಿಸುರರೆಲ್ಲ ಶರೀರದಂಡನೆಯ ಮಾಡಿ ಮುನ್ನ ಕೈವಲ್ಯವಾ ಪಡೆದರೆಂಬುದ ಕೇಳಿ ಓ ನಮ ಶಿವ ಎನ್ನಿರೇ ವೈಯಾರದೊಳ್ ಓ ನಮ ಶಿವ ಎನ್ನಿರೇ ಅಜಹರಿಸುರರೆಲ್ಲ ಮುನ್ನ ಕೈವಲ್ಯವ ಪಡೆದರು ಎಂಬುದನ್ನೇ ಕೇಳಿ ಓ ನಮ ಶಿವ ಎನ್ನಿರೇ ಯಾರದೊಳು ಓ ನಮ ಶಿವ ಮಾಸ ಪಕ್ಷಗಳಾತಕ್ಕೆ ಉಪವಾಸದೆ ದೇಹ ದಂಡನೆಯಾತಕ್ಕೆ ನಾಶವಾಗುವ ದೇಹದಾಶಯ ಹಿಡಿಯದೆ ಈಶನ ನೆನೆಯಿರೆ ನೇಮಿಷದೊಳಗೆ ಒಮ್ಮೆ ಓ ನಮ ಶಿವ ಎನ್ನಿರೇ ವೈಯಾರದೊಳು ನಮ ಶಿವ ಜಪ ಮೌನ ತಪ ವ್ಯಾತಕೆ ರೇಣಿದ ಮಗ ಮರಿಗ ಮಗ ಮರಿಗ ಶಬಾಸ್ ಜಪ ಮೌನ ತಪ ವ್ಯಾತಕೆ ತಾಮಸವೆಂಬ ಕಪಟ ಭ್ರಾಂತಿಯ ದ್ಯತಕೆ ಗುಪಿತದುಳ್ ಗುರುತಿಟ್ಟುವ ಅಪರೂಪದಾಮತೆಯಿಂದ ವಿಪರೀತದಿಂದೇನು ಹಗಲು ಈರಳು ಎನ್ನದೆ ನೀನು ಓ ನಮ ಶಿವ ಎನ್ನಿರೇ ಯಾ
ನಾಡೆ ನುಡಿಯೊಳಗಾಡಯ ಒಡೆಯ ನೀರಲ್ಕೇರೆ ಮೃಡ ಪಂಚಾಕ್ಷರಿ ಮೃಡ ಮೃಡ ಪಂಚಾಕ್ಷರಿ ಪಂಚಾಕ್ಷರಿ ನುಡಿಯ ಆ ಈರೇಳು ತಾಯಿ ಈರೇಳು ಕೋಟಿ ಮಂತ್ರಕ್ಕೆ ತಾಯಿಯ ಒಡಲಾದ ಬೆಡಗಿನ ಶಿವ ಮಂತ್ರ ಗಡನ್ನೆ ನೀವು ನೆನ್ನೆಯೇ ಅರಯಾವೋ ನಮ ಶಿವ ಎನ್ನಿದೆ ಯಾರದೊಳು ಓ ನಮ ಶಿವ ಎನ್ನಿದೆ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂದು ಶ್ರೀಮದ್ ಉಜ್ಜಯಿನಿ ಸಿಂಹಾಸನದಲ್ಲಿ ನಿತ್ಯ ತಪವನ್ನಾಚರಿಸುತ್ತ ಜಪವ ಮಾಡುತ್ತ ಸದಾವಕಾಲ ಮಂತ್ರ ಮಹಿಮೆಯಿಂದ ಅಂತರಂಗದ ಬಹಿರಂಗದ ಶುಚಿ ಮಾಡುತ್ತಾ ಇರುವ ಶ್ರೀಮದ್ ಉಜ್ಜಯಿನಿ ಸಿಂಹಾಸನದ ಪರಮ ಪೂಜ್ಯ ಜಗದ್ಗುರುಗಳು ಆನಂದ ಸಾಗರದಲ್ಲಿ ಇದ್ದಾರೆ. ಹೇಗಿರುವಾಗ ರಂಭಾಪುರಿ ಪೀಠಕ್ಕೆ ಪೀಠದ ಒಡೆಯರನ್ನ ಪಟ್ಟಗಟ್ಟಬೇಕು. ಬಳ್ಳಾರಿ ಜಿಲ್ಲೆಯ ಡಿ ಕಗ್ಗಲ್ಲಿನ ಸದಾಶಿವ ಶಾಸ್ತ್ರಿಗಳು ಬ್ರಹ್ಮಚಾರಿಗಳು ತತ್ವವೇತ್ಯರು ಅನುಭಾವಿಗಳು ಸಮಾಜ ಸ್ಪರ್ಶಿಗಳು ಭಕ್ತರ ಹೃದಯಕ್ಕೆ ಮುಕ್ತಿಯ ನಿಚ್ಚಣಿಕೆ ಹಾಕುವಂಥವರು. ಅಂಥವರಿಗೆ ಪಟ್ಟಗಟ್ಟಬೇಕು ಅಂತ ಮಹಾತ್ಮರಾದ ಉಜ್ಜಯಿನಿ ಸಿಂಹಾಸನಾಧೀಶ್ವರರ ಅಪ್ಪಣೆಯಾಯಿತು. ಆಗ ಪಟ್ಟಗಟ್ಟಬೇಕು ಎಂಬುವಂತಹ ಈ ವದಂತಿ ಹರಡಿದಾಗ ಕೆಲವಷ್ಟು ಜನ ಯಾಕ್ರಪ್ಪ ಯಾರು ಸಿಗ್ಲಿಲ್ಲ ಪೀಠಕ್ಕೆ ನಿಮ್ಗೆ ಹೇಳೋದು ಅಲ್ಲ. ಡಿ ಕಗ್ಗಲ್ಲಿನ ಸದಾಶಿವ ಶಾಸ್ತ್ರಿ ಅವ ಏನು ದೇವರಾಗಿ ಪಳಗಿದವ ಏನು ಅಂಥವನ್ನ ಪಟ್ಟುಕಟ್ಟೋದು ನಮಗೆ ಯಾಕೆ ಸರಿ ಕಾಣವಲ್ದು ಅಂತ ಆ ಪೀಠಕ್ಕೆ ಅವನು ಯೋಗ್ಯನಲ್ಲ ಅಂತ ಮೈಸೂರಿನ ಮಹಾರಾಜರಾಗಿರುವ ಕೃಷ್ಣರಾಜ ಅರಸ ಒಡೆಯರಿಗೆ ಕೃಷ್ಣರಾಜ ಅರಸರಿಗೆ ರುದ್ರಮುನಿ ಅನ್ನುವಂಥವ ಪಿತೂರಿ ಓಡಿ ಅವನಿಗೆ ಪಟ್ಟಕ್ಕೆ ಬ್ಯಾಡ್ರಿ ಮಹಾರಾಜರ ನಮ್ಮ ಉಜ್ಜಯಿನಿ ಪೀಠದ ಸಿಂಹಾಸನಕ್ಕೆ ಅವ್ರು ಹೆಂಗದಾರಂತ ಗೊತ್ತಿಲ್ಲ, ಅವರು ಜನರನ್ನ ನೋಡೋದಿಲ್ಲ, ಏಕೋಭಾವದ ಗುರುಗಳದಾರ, ಅದಕ್ಕೆ ಆ ನಿರ್ಣಯ ತಪ್ಪದ ಅಂತಂದು ಪೀಠದ ವಿರುದ್ಧವಾಗಿ ಪಿತೂರಿಯನ್ನು ಹೂಡಿದ ಶ್ರೀಕೃಷ್ಣ ದೇವರಾಜ ಅರಸರು ಮೈಸೂರ ಒಡತಿಯಾದ ಚಾಮುಂಡೇಶ್ವರಿಯ ಪರಮಾಪ್ತ ಭಕ್ತರು ಜಗಜ್ಜನನಿ ಆದಿಶಕ್ತಿಯನ್ನ ನಿತ್ಯ ಕೊಂಡಾಡುವಂಥವರು. ಈ ಸುದ್ದಿ ಕೇಳಿ ಖರೇವಂದ್ರ
ರುದ್ರಮುನಿಗಳೇ, ನೀವು ಹೇಳಿದ್ದು ಅಪಚಾರ ಅಲ್ಲ ಅಂತ ಅರಸೊತ್ತಿಗೆ ಗೊತ್ತು. ಪೀಠದಲ್ಲಿ ಸಿದ್ಧಪುರುಷರಾಗಿರುವ ಶ್ರೀಮದುಜ್ಜಯಿನಿಯ ಸಿಂಹಾಸನಾಧೀಶ್ವರರೆಂದೆನಿಸಿರುವ ಸಿದ್ಧಲಿಂಗೇಶ್ವರರಿಗೆ ಜನರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವುದು ಬಹುಶಃ ಆಗಿಲಿಕ್ಕಿಲ್ಲ ಅಂತ ಅನಿಸ್ತದೆ. ಈ ವದಂತಿಯನ್ನ ನಾವು ಮನ್ನಿಸಿದ್ದೇವೆ. ಪೀಠಕ್ಕೆ, ರಂಭಾಪುರಿಯ ಪೀಠಕ್ಕೆ ಮೈಸೂರಿನ ದಸರಾ ಹಬ್ಬವನ್ನ ಆಚರಿಸುವ ಹಕ್ಕು ವಿಜಯನಗರ ಸಾಮ್ರಾಜ್ಯದಿಂದಲೂ ಬಂದಿದೆ. ಕಾರಣ, ಪೀಠಕ್ಕೆ ಅಂಥ ಉತ್ತಮ ಪುರುಷನನ್ನೇ ರಾಜಗುರುವನ್ನಾಗಿ ಮಾಡಬೇಕು, ನಾವು ವಿಚಾರಿಸೋಣ ಅಂತ ಪ್ರತಿ ಉತ್ತರವನ್ನು ಬರೆದು ಕಳಿಸಿಬಿಟ್ರು. ಪೀಠದ ಕಾರ್ಯ ನಿಂತಿದ್ದಕ್ಕಾಗಿ ಮನಸ್ಸಿಗೆ ನೋವಾಯಿತು ಶಿವಾಚಾರ್ಯ ಸಿದ್ಧಲಿಂಗರಿಗೆ. ಅಲ್ಲಿಂದ ಡಿ ಕಗ್ಗಲ್ಲಿನ ಸದಾಶಿವ ಶಾಸ್ತ್ರಿಗಳಿಗೆ ಬುದ್ಧಿ, ನನ್ನ ಸಲುವಾಗಿ ಯಾಕೆ ಚಿಂತೆ ಮಾಡ್ತೀರಿ? ಪುರಾಣ ಪುಣ್ಯಕಥೆಯನ್ನು ಹೇಳಿಕೊಂಡು ಬಂದು ಸನ್ಯಾಸಿಯಾಗಿ ಇರ್ತೀನಿ, ನಿಮ್ಮ ಇಚ್ಛೆಯಂತೆ. ನಾನು ಹಂಗ ಇರೋಕೆ ಬಿಟ್ಬಿಡ್ರಿ. ಭಕ್ತರ ಬಲೆಗೆ ಸಿಕ್ಕಿ ಹಾಕೋದು ಬೇಡ ಅಂತಂದಾಗ ಶಿವನಿಚ್ಛೆ ಏನಿದೆಯೋ ಆ ಮರುಳ ಸಿದ್ಧನೇ ಬಗೆಹರಿಸುವನು. ನಾವು ಬುಕ್ಕ ಸಾಗರದಲ್ಲಿ ಎದ್ದಳನ್ನಿ, ಅಲ್ಲಿದ್ದ ಹೇಳು, ಇಲ್ಕೊಂಡ್ರು ಅವನಿಗೆ ಜೋರಾಗಿ ಚಪ್ಪಾಳ ಹಾಕ್ರಿ, ನಮ್ಮ ಮಾತು ಕೇಳ. ಈ ಗಿಡ್ಡ ಹುಡುಗ ಐತಲ್ಲ, ಇಂಥವು ಗಿಡ್ಡ ಇರ್ತಾವಲ್ಲ, ಬಹಳ ಬೇರಿಕಿರ್ತಾವ ಗಿಡ್ಡನ್ನು ಹುಡುಗರು. ಇಂಥದ ಒಂದು ಗಿಡ್ಡಂದಿತ್ರಿ, ಆ ಗಿಡ್ಡ 3 ಫೂಟಿಂದು 6 ಫೂಟಿಂದ ಹಿಂತಿ ಮಾಡಿದ್ರು. ಅದಕ್ಕೆ ಎಷ್ಟು ಕನ್ಯೆ ಸಿಗಲಾರ್ದಕ್ಕೆ ಅಂತಾದ್ ಮಾಡಿದ್ರು. ಅಂತ ಹೆಂತಿಗೆ ಮಾಡಿಕೊಂಡಿದ್ದು ಈ ಗಿಡ್ಡ 3 ಮಕ್ಕಳು ಹಡದಿದ್ದ. ಒಂದು ತನ್ನ ಹೆಂತಿಯಷ್ಟು ಎತ್ತರ, ಒಂದು ತನ್ನಷ್ಟ ಎತ್ತರ, ಒಂದು ತನಗಿಂತ ಒಂದು ಗೇಣು ಎತ್ತರ, ತನ್ನ ಹೆಂತಿಗಿಂತ ಒಂದು ಗೇಣು ಗೆಡ್ಡ. 3 ಮಕ್ಕಳು ಓಸರು ನೆಮ್ಮದಿಯಿಂದ ಇದ್ರು. ಆ ಊರಾಗ ಒಂದು ದೊಡ್ಡಾಟ ಹಚ್ಚಿದ್ರು. ಈ ವಸ್ತಾರಿ ಮುತ್ತೆ ಓದ್ಸಲ ಆಡಿದ್ರು ದೊಡ್ಡಾಟ, ದೇವಿ ಆಟ. ಅಂಥ ದೊಡ್ಡಾಟ ಭಾಳ ಇದ್ವು ಅವಾಗ. ಅಂಥ ದೊಡ್ಡಾಟ ಹಚ್ಚಿದ್ರಲ್ಲ, ಘನ ಚಂದ ಇರ್ತದ ಯಮಕ್ಕ ಗಮಕ್ಕ ನೋಡ್ತಕ್ಕಂಥದ್ದು. ಗಣಮಕ್ಕಳ ಆಟ ಅಂತಾರ ಅದಕ್ಕೆ. ದೇಗತ್ತೈತಯ್ಯ ಅಂತ ಅಂದ್ಬಿಟ್ರ ಅವಾಗ ಇಂಥದ್ದು ನಮ್ಮ ಚಪ್ಪಾಳೆ ಹಾಕಿ ಹೇಳ್ತೀನಿ. ವೇದಿಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗುಳಿಗೆಯವರು, ಎಷ್ಟು ಚಲೋ ಲೈಟ, ಎಷ್ಟು ಮಂಟಪ, ಅಟ್ಟ ಎಷ್ಟು ಚಂದ ಐತಿ. ಇದು ಸ್ಟೇಜ್, ಇಂಥ ಸ್ಟೇಜ್ ಸಿಗ್ತಿದ್ದಿಲ್ಲ ಅವಾಗ. ವಸ್ತಾರಿ ಮುತ್ಯಾರ ಅವು ಬಾಗ್ಲದ ಪಡಕ ಇರ್ತಿದ್ವಲ್ಲ, ನಮ್ಮೂರ ಕಡೆ ಕದ ಅಂತಾರ ಅವಕ್ಕ. ಬಾಗ್ಲ ಪಡಕ ಅವನ್ ಕಿತ್ಕೊಂಡೋಗಿ ಎಲ್ಲಾರು ಮನೆಯು ಬಾಗ್ಲ ಪಡಕ ಕಿತ್ಕೊಂಡು ಹೋಗ್ಬಿಡೋದು. ಅವನ್ನ ಡಬ್ ಹಾಕೋರು, ಅದ್ರ ಮೇಲೆ ಕುಣಿಯೋದು. ಹೆಂಗ ಕುಣಿತಿದ್ರು, ದೇಶರಾಗ ಹಚ್ಚಿಬಿಟ್ರ ಊರನ್ ದೆವ್ವ ಓಡಕ್ಕಿದ್ರು. ತೋಂ ತಕ ಜನ ತೀಂ ತಕ ಜನ ತೋಂ ತಕ ಜನತ ಮಾಗ ರೇ ಗಾನಿ ಸಾ. ಹೇಳುತ್ತೇನೆ ಕೇಳುವಂತನಾಗು, ಕೇಳುತ್ತೇನೆ ಹೇಳುವಂತನಾಗು. ಬೆಳತಾನೆ ಇರ್ತಿತ್ತು. ತೋಂ ತಕ ಜನ ತೇಂ ತಕ ಜನ ತೋಂ ತಕ ಜನ ತಯ್ಯ ತಕ ಜನತ ತಯ್ಯ ತೋಂ ತಕ ಜನತ. ದಿನ ಕುಡಿ ಕುಡಿ ಛಾ, ದಿನ ಕುಡಿ ಕುಡಿ ಛಾ, ದಿನ ಕುಡಿ ಕುಡಿ ಛಾ ಅಂತ ಮುಗಿಸ್ತಿದ್ರು. ಇದು ಆಟ ಹಚ್ಚಾರ. ನಿನ್ನ ಗಂಡಗೆ ಹೇಳಿದ್ರೆ ಕೇಳಂಗಿಲ್ಲ, ಅವ ಕಳ್ಸಂಗಿಲ್ಲ.
ಅದಕ್ಕೆ ದೌಡ ಅಡಿಗೆ ಮಾಡಿ ನಿನ್ನ ಮಕ್ಕಳಿಗೆ ಗಂಡಗ ಕೌದಿ ಹೊಚ್ಚಿ ಮನೆಗಿಸಿ ದೊಡ್ಡಾಟ ನೋಡಕ್ಕೆ ಹೋಗೋಣ ಬಾ ಅಂತ ಹೇಳಿದ್ರು ಗೆಳತಿಯರು, ಓಣ್ಯಾನ ಗೆಳತಿಯರು ಅಕ್ಕಿಗೆ ಗಿಡ್ಡ ನಿಂತಿಗೆ. ಅವಾಗ ಗಿಡ್ಡ ನಿಂತಿಗೆ ಹೇಳಿದಕ್ಕೆ ಈ ಗಿಡ್ಡ ಬಾಗಿಲು ಸಂಧ್ಯಾಗ ನಿಂತು ಕೇಳಿದ್ದವ. ಅವ ಏನು ಮಾಡಿದ ಅಂದ್ರೆ ದಿವಸ ಫಿಕ್ಸ್ ಇತ್ತು ಜಾಗ, ಅವು ಮಕ್ಕಳು ಮಕ್ಕೋಣವು. ತನ್ನ ಅಳತಿ ಮಗ ಎಲ್ಲಿ ಮಕ್ಕೊಂತಿದ್ದ ಅವ ತಾನು ಅಲ್ಲಿ ಮಲಗಿಸಿ ತನ್ನ ಜಾಗಕ್ಕೆ ಅವ ಮಗನಿಗೆ ಮಲಗಿಸಿದ. ಕತ್ತಲ್ದಾಗ ಕೌದಿ ಮುಚ್ಕೊಂಡು ಗಂಡ ಎದ್ದರು ನೋಡ್ತಾನಂತ ಅವನ್ನ ಎತ್ಕೊಂಡು ದೊಡ್ಡಾಟ ನೋಡಕ್ಕೆ ಬಂದು ಕುಂತ್ಲು. ನಡೀತ್ರಿ ದೊಡ್ಡಾಟ ನೋಡ್ಬೇಕು. ಗೌರೆಯವರನೇ ಕರುಣ ಸಾಗರ ಶುರುವಾತು. ಆಚಾಗ ಬಜಿ ಚಾಲು ಇದ್ದು, ಈಚಾಗ ಚಾದಂಗಡಿ ಚಾಲು ಇದ್ದು. ಯಾಕ ಮಗ ಎಲ್ಲರೂ ಉಂಡಾರ, ನಾನ ಉಂಡಿಲ್ಲ, ಸ್ವಲ್ಪ ಯಾಕ ಎತ್ಕೊ ನನ್ನ ಮಗನ್ನ ಬಜಿ ತಿಂದು ಬರ್ತೀನಿ ಆಡು ಅಂತ ತನ್ನ ಗಂಡನ ಮಗ್ಲು ಕುಂತಕ್ಕಿ ಕೈಯಾಗ ಕೊಟ್ಲು. ಹುಡುಗರಾದ್ರೂ ವಜ್ಜ ಇರಂಗಿಲ್ಲ. ಇದುವರನ ಯಾಕ ಗಿಡ್ಡ ಈಟ ಇದ್ರು ವಜ್ಜ ಮಕ್ಕಳು ನಡ್ದಾನಂತಂದು ಮಗ್ಲಿದ್ದಕ್ಕೆ ಮುದುಕಿತ್ತೊಂದು ಹೊಲ್ಲು ಬಿದ್ದು ಮುದುಕಿ. ಆ ಮುದುಕಿ ಕೈಯಾಗ ಆಯಿ ಸ್ವಲ್ಪ ಎತ್ಕೊ ಅಂತ ಮುದುಕಿ ಕೈಯಾಗ ಮಗನ್ನ ಕೊಟ್ಲು. ಅವಾಗ ಅದು ಮುದುಕಿ ಸುಮ್ಮನೆ ಕುಂದರ್ಸ್ಬೇಕಿಲ್ಲ, ಆ ಹುಡುಗನ ಕುಂದರ್ಸ್ಕೊಂಡಿದ್ಲಲ್ಲ. ಕೌದಿಯಾಗ ಹಿಂಗೆ ಹೆಣಿಕೆ ನೋಡ್ತಿದ್ದ ಗಿಡ್ಡ ಈ ಮುದುಕಿ ಏನು ಮಾಡಿತ್ತು ಅಂತಂದ್ರೆ, ಇವಾಗ ಗಿಡ್ಡ ಈಟ ಇದ್ರೆ ಭಾಳ ಚಂದ ಮಕ್ಕಳು ಹಿಡ್ದಾನಂತಂದು ಗಿಡ್ಡನ ಮಗನಿಗೆ ಮುದ್ದು ಕೊಡಬೇಕು ಅಂತ ಕೌದಿ ಸರಿಸಿದಳ್ರಿ. ಕೌದಿ ಸರಿಸಿ ಒಂದು ಮುದ್ದು ಕೊಡಬೇಕು ಅಂತ ಹಿಂಗೆ ಸರಿಸಿದ್ಲು, ಹಿಂಗೆ ಕೈ ಆಡಿಸಿದ್ಲು. ಕಸಬರಿಗೆ ಎಷ್ಟು ಉದ್ದ ಮೀಸಿದ್ದು ಗಿಡ್ಡನು. ಲೋ ಗಿಡ್ಡ ನನ್ನ ಮಂದ್ಯಾಗ ಓಡೋಗ್ಬಿಟ್ಟ. ಇಲ್ಲಿದ್ದವನು ಓಡೋಗ್ಬಿಟ್ಟ ನೋಡಿ, ಇಲ್ಲ ಹೋಗ್ಬಿಟ್ಟ. ಇವರು ಸುಮ್ಮನೆ ಇಕ್ರಲ್ಲ, ಸುಮ್ಮನೆ ಅವನ ಸಂಬಂಧ ಹೇಳಿದೆ. ಶಿವಯೋಗಿ ಪುಂಗವರು ಯತಿಶ್ರೇಷ್ಠರು ಪ್ರಣವ ಪಂಚಾಕ್ಷರಿ ಎಂಬ ಮಂತ್ರದಲ್ಲಿ ಆನಂದವಾಗಿ ತೇಲ್ತಾ ಇರೋರು ಶಾಸ್ತ್ರಿಗಳ ಸರ್ವಕ್ಕೂ ಮರಳು ಸಿದ್ಧನ ಇಚ್ಛೆ. ಅವನ ಇಚ್ಛೆಯ ಮುಂದೆ ನಮ್ಮದೇನೂ ನಡೆಯೋದಿಲ್ಲ. ಆಗಲಿ ಪೀಠದಲ್ಲಿ ನಾವು ಇದ್ದರೆ ಮತ್ತಷ್ಟು ಕಿರಿಕಿರಿಯು ಅಂತ ಹಕ್ಕ ಬುಕ್ಕರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದ ಸಮಯದಲ್ಲಿ ಬುಕ್ಕನು ಕಟ್ಟಿದ ಬುಕ್ಕ ಸಾಗರ ಈಗ ಐತೆ. ಅದು ಬುಕ್ ಸಾಗರ ಅಂತ ಅದ ಹಂಪೆಯ ಹತ್ತಿರ. ಬುಕ್ಕ ಸಾಗರದ ಅತಿ ದಟ್ಟವಾದ ಅರಣ್ಯದ ಒಂದು ಗವಿಯಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ತಪದಲ್ಲಿ ನಿರತರಾಗಿದ್ದಾರೆ. ಅಪ್ಪವ್ರ ಬ್ಯಾಡ್ರಿ ಇಲ್ಲಿ ಊರಾಗ ಕುಂದ್ರಿ, ಅನುಷ್ಠಾನ ಮಾಡ್ರಿ, ನಾವು ನಿಮ್ಮ ಅನುಷ್ಠಾನಕ್ಕೆ ತೊಂದರೆ ಕೊಡೋದಿಲ್ಲ, ಬರೀ ಬುದ್ಧಿ ಅಂತ ಹೇಳಿದ್ರು. ಮರಳು ಸಿದ್ಧನ ಇಚ್ಛೆ ಇಲ್ಲಿ ಆಗಿದೆ. ಅದಕ್ಕೆ ನಾವು ಇಲ್ಲೇ ಕೊಡ್ತೀವಿ ಅಂತ ಅಲ್ಲೇ ತಪಸ್ಸಿಗೆ ಕೂತಿದ್ದಾರೆ. ಭವಸಾಗರದ ಜನರ ಮನಸ್ಸು ತಿಳಿಗೊಳಿಸು ಶಿವನೇ ಎಂದು, ಮನಸ್ಸ ಶ್ರದ್ಧೆಗೊಳಿಸುವಂತ ತಪಸ್ಸಲ್ಲಿ ಕೂತಿರುವಾಗ ಎಲ್ಲರೂ ಹೊರಟೋದ್ರು. ಬುಕ್ ಸಾಗರದೊಳಗೆ ಕರಡಿ ಅದಾವ, ಹುಲಿ ಅದಾವ. ಇಲ್ಲಿ ನಾವು ಬೇಡ, ಗುರುಗಳೇನು ದೊಡ್ಡವರು, ಅವ್ರಿಗೆ ದೇವರ ಕಾಯ್ತಾನಂತ ಓಡಿ ಹೋಗ್ಬಿಟ್ರು. ಮುಂಜಾನೆಯವರೆಗೆ ಒಳಗಿರುವ ಮಹಾನೀಯತೆಯನ್ನ ಬಾಗಿಲ ಕಾಯುವುದಕ್ಕೆ ಶಿವನೇ ಎರಡು ದೊಡ್ಡ ಹುಲಿಗಳನ್ನು ನಿಲ್ಲಿಸಿದ್ದಾನೆ. ಹೆಬ್ಬುಲಿಗಳು ಆ ಕಡೆಯೊಂದು ಈ ಕಡೆಯೊಂದು ನಿಂತು ನಿಂತು ಸಾಕಾಗಿ ಸುಸ್ತಾಗಿ ತಲೆಯೆಟ್ಟು ಗವಿಯಲ್ಲಿರುವ ಸಿದ್ಧನಿಗೆ ಕಾಯುವುದಕ್ಕಾಗಿ ಸೇವೆಯಲ್ಲಿ ನಿರತರಾಗಿದ್ದಾಗ ಅಜ್ಜವರು ಅಲ್ಲೇ ಕುಂತರು. ಹಾಲಾದರೂ ಒಯ್ಯೋಣ ಅಂತಂದು ಮಡಿಯಿಂದ ಭಕ್ತ ಹಾಲು ತರಲಿಕ್ಕೆ ಬಂದಾಗ ಕಂಡ ಹುಲಿಯ ಹಲ್ಲುಗಳನ್ನ ಕಣ್ಣುಗಳನ್ನು ನೋಡಿ ಎದೆಯಡುಗು ಓಡಿ ಹೋಗಿ, ಇಲ್ಲ ಅಜ್ಜವ್ರ ಗವಿ ಮುಂದೆ ಹುಲಿ ಅದಾವ, ಎರಡು ಹುಲಿ ಕಾಯ್ಲಿಕ್ಕತ್ತಾವ, ಅವರು ಸಾಮಾನ್ಯರಲ್ಲ, ನನಗೆ ಹೆದರಿಕೆ ಆಗ್ತತೆ, ನಾನು ಒಲ್ಲೆ ಅಂತಂತಂದಾಗ ಎಲ್ಲರೂ ಶಿವ
ಶಿವ ಒಳಗಿರುವ ಗುರುಗಳಿಗೆ ಏನಾಯಿತೋ ಏನು. ಬುಕ್ಕ ಸಾಗರದಲ್ಲಿ ಬಂದಿರುವ ಶ್ರೀಮದ್ ಉಜ್ಜಯಿನಿಯ ಸಿಂಹಾಸನದ ಪ್ರಭುವಿಗೆ ತೊಂದರೆಯಾದರೆ ನಮಗೆಲ್ಲ ನೋವಾಗುತ್ತೆ ಅಂತ ತಿಳ್ಕೊಂಡು ಭಕ್ತಿಯಿಂದ ಭಜನೆಯ ಮೇಳಗಳೊಂದಿಗೆ ಊರ ಜನರ ಆರತಿ ಕಳಸ ಕನ್ನಡಿಯೊಂದಿಗೆ ಭಕ್ತಿಯಿಂದ ಹಾಡ್ಕೊಂತ ಬರಾಕ್ತಾರ. ಜಯ ಜಯ ಶಂಕರ ಜಯ ಭಯಂಕರ ಜಯ 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 ಶೂಲಧರ ಜಯ ಜಯ ಶಂಕರ ಜಯ ಭಯಂಕರ ಜಯ ಜಯ ಶಂಕರ ಜಯ ಭಯಂಕರ ಜಯ 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 ಚಂದ್ರಧರ ಜಯ 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 ಚಂದ್ರಧರ ಜಯ 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 ಚಂದ್ರಧರ. जय जय जगदीश्वर करुणाकर जय जगदीश्वर करुण सागरा जय जय शंकर जय भयंकर जय जय श्री चंद्रधरा जय 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 चंद्रधरा. गज चर्मांबर शूलधरा गज चर्मांबर शूलधरा जय जय शंकर जय भयंकर जय जय शंकर जय अभयंकर जय 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 शूलधरा शूलधरा. नित्य निरंजन निर्मल देवा सत्य स्वरूपा सर्वेश्वरा भक्ति गोलिद भव नाशन देवा भक्ति गोलिद भव नाशन देवा मुक्तिय कोडु मृत्युंजय देवा जय जय शंकर जय भयंकर जय जय जयंकर जय ಸುಂದರ ದೇವಾ ತಿಂಗಳ ಬೆಳಕಿನ ಶಾಂತಿ ಶಿವ ಗಂಗೆಯ ಜಡೆಯಲ್ಲಿ ಧರಸಿಯ ದೇವ ಗಂಗೆಯ ಹಿತ ಯೋಗಾಂಗನೆ ದೇವ ಜಯ ಜಯ ಶಂಕರ ಜಯ ಭಯಂಕರ ಜಯ ಜಯ ಶಂಕರ ಶೂಲ ಶಿವ. ಕುಣಿಯುವ ಹಿಂದಡೆ ಕರುಳಿನ ದೇವಾ ಫಲಿಜನ ಪೂಜಿತ ಪಾವನ ಶಿವ ಹಣೆಯಲಿ 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 ಗಟ್ಟಿದ
ಕುಣಿ ಕುಣಿ ದೇವ ಕಣ ಕಣದಲ್ಲಿ ತುಂಬಿಪ ಶಿವ ಶಿವ ಜಯ ಜಯ ಶಂಕರ ಜಯ ಭಯಂಕರ ಜಯ ಜಯ ಶಂಕರ ಜಯ ಜಯ ಶಂಕರ ಜಯ ಜಯ ಶಂಕರ ಜಯ ಭಯಂಕರ ಬುಕಾಂಬುದಿ ಗ್ರಾಮ ಕನತಿ ದೂರದೊಳ್ ಇರ್ಪ ಸುಕಲ್ಲು ಮಣ್ಣ ಗುಡ್ಡ ವ್ಯತ್ತರದ ಬಿತ್ತರದ ಶಿಕ್ಕು ಗಿಡ ಮರ ಬಳ್ಳೆ ಗುಂಪಾಕೃತಿಯ ಗುಂಪಾಕೃತದ ಗುಡ್ಡದ ವಿದೆಯಲ್ಲೇ ಎದುರುತಿರ್ದ ದುರ್ಗಮ ಮಿಕ್ಕ ಸಾಹಸದಲ್ಲಿ ಗಿರಿಮೇರಿ ಗುರುವಲ್ಲೇ ಸಾಕು ಸಾಕು ಸಾಕಾಗುವುದು ಅಗಲಿತ ಜನರ ಬರುವ ರೊಕ್ಕಲದ ಕಾರ್ಯಕ್ಕೆ ಕ್ರಾಂತಿಯೊಳರು ಬರುವುದಿಲ್ಲಿ ಗಿರಿಯೆಡೆಗೆ ಶಿವ ಎಂತ ಗವಿಗಳು ಕುಂತರು ಹುಲಿ ಬಂದು ಕುಂತ ಬಂತ ಅಜ್ಜವ್ರಿಗೆ ಏನ್ ಮಾಡಿದ್ವ ಏನು ಒಳಗಿರುವ ಗುಡ್ಡದಲ್ಲಿ ಗವಿಯಲ್ಲಿ ಒಳಗೆ ಶಿವಧ್ಯಾನ ನಿರತನಾಗಿರುವ ಮಹಾಸಿದ್ಧಲಿಂಗೇಶ್ವರನಿಗೆ ಭಗವತ್ಪಾದಂಗಳಿಗೆ ಜಗದ್ಗುರುಗಳಿಗೆ ಏನಾಯಿತು ಏನೋ ಬುಕ್ಕಸಾಗರದ ಮುತ್ತೈದೆಯರು ಆರತಿ ಕಳಸ ಕನ್ನಡಿಯನ್ನು ಹಿಡಿದುಕೊಂಡು ಪರಮಪೂಜ್ಯಯತಿ ಶ್ರೇಷ್ಠನಿಗೆ ಏನಾಗಿದೆ ಎಂದು ನೋಡಬೇಕು ಅಂತ ಬರುವಾಗ ಹುಲಿಗಳು ಎದ್ದು ಭಕ್ತಿಯಿಂದ ಬಂದ ಜನರ ಮುಂದೆ ತಲೆಬಾಗಿಸಿ ನಿಂತಾಗ ಒಳಗಿರುವ ಸಿದ್ಧಲಿಂಗನನ್ನ ಕರೆಯೋದಿಯಾಗಿ ಶಿವ ಶಿವ ಶಿವಾಯ ನಮಃ ನಮಃ ಶಿವಾಯ ಅಂದಾಗ ಗಜಿಬಿಜಿಯನ್ನು ಕೇಳಿ ದಂಡಕ ಮಂಡಲವ ಧರಿಸಿ ಹೊರಗೆ ಬಂದು ನೋಡ್ತಾರೆ ಭಕ್ತರ ಮುಖ ಕಮಲದಲ್ಲಿ ಶಿವಾಯ ನಮಃ ಶಿವಾಯ ನಮಃ ಶಿವ ಶಿವ ಬರ್ರಪ್ಪ ಅಂತಂದಾಗ ಎರಡು ಹುಲಿಗಳು ಪರಮಪೂಜ್ಯ ಗುರುವರ್ಯರ ಪಾದದಲ್ಲಿ ಕೂಸಿನಂತೆ ತಲೆಯಿಟ್ಟು ಮಲಗಿ ಆಶೀರ್ವಾದವನ್ನು ಬೇಡಿ ಆ ಎರಡೂ ಹುಲಿಗಳ ಮೇಲೆ ಮೈಯ ಮೇಲೆ ಕೈಯಾಡಿಸಿದಾಗ ನಾವಿನ್ನು ಬರುತ್ತೇವೆ ಅಂತ ಎರಡೂ ಹುಲಿಗಳು ಆ ಅರಣ್ಯದಲ್ಲಿ ಓಡಿ ಹೋದವು. ನಂತರ ಬುದ್ಧಿ ಬ್ಯಾಡ ಬರ್ರಿ, ನೀವು ಏನಂತೀರಿ ಅದ ಆಗ್ತದ, ನೀವು ಮನಸ್ಸಿಗೆ ನೋವು ಮಾಡ್ಕೊಳ್ಬೇಡ್ರಿ ಅಂತಂದಾಗ ಇತ್ತ ಕಡೆ ಪಶ್ಚಾತ್ತಾಪ. ರುದ್ರಮುನಿ ಅನ್ನುವಂತಹ ಆ ಮನುಷ್ಯ ಏನು ಈ ಅಜ್ಜ ಅವರಿಗೆ ಪಟ್ಟಕ್ಕ ಅವನಿಗೆ ಕಟ್ಟಬ್ಯಾಡ್ರಿ ಅಂತಂದು ಪಿತೂರಿಯನ್ನ ಆ ಗುರುವರ್ಯ ನಿಯೋಜಿಸಿದ ಸದಾಶಿವ ಶಾಸ್ತ್ರಿಗಳಿಗೆ ಪಟ್ಟ ಗಟ್ಟಬೇಡಿರಿ ಅಂತ ಹೇಳಿದ್ನಲ್ಲ, ಆತನ ಮನೆಯಲ್ಲಿ 2 ಎತ್ತ 2 ಆಕಳ 4 ದನ ರುದ್ರಮುನಿಯ ಮನೆಯಲ್ಲಿ ಮೊಕ್ಕೊಂಡಲ್ಲೇ ಸತ್ತು ಹೋಗ್ಬಿಟ್ಟಿದ್ವು. ಸತ್ಕಾರ್ಯಕ್ಕೆ ಅದಾವನು ವಿರೋಧಗೊಳಿಸುವನೋ ಅವನ ಮನೆಯು ಮಣ್ಣಾಗುವುದು. ಉತ್ತಮ ಕಾರ್ಯಕ್ಕೆ ಉತ್ತಮರಿಗೆ ಕಲ್ಲು ಯಾವನು ಎಸೆಯುವನೋ ಅವನ ಮನೆ ಮಸಣವಾಗುವುದು. ಒಳ್ಳೇದು ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರ ಸುಮ್ಮನೆ ಕುಂದ್ರಬಾರ್ದಾರೆ ಯಾಕ? ಈ ರೀತಿ ದುಃಖ ತಪ್ತನಾಗಿರುವಾಗ ಬುಕ್ಕಾಂಬುದಿಯ ಜನರು ಭಕ್ತಿಯಿಂದ ಭಜನೆ ಮಾಡುತ್ತ ಗುರುವರ್ಯನನ್ನ ಊರ ಹಿರಿಯ ಮಠಕ್ಕೆ ಕರೆತಂದಾಗ ಜಯಘೋಷವಾಗುತ್ತದೆ. ಮಾನವ ಧರ್ಮಕ್ಕೆ, ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ. ಭಕ್ತರ ಮುಖ ಕಮಲಗಳನ್ನು ಕಂಡ ದೇವದೇವೋತ್ತಮನಾದ ಶಿವಾಚಾರ್ಯರಿಗೆ ಆನಂದವಾದಾಗ ಭಕ್ತರನ್ನ ಹರಿಸಿದ್ರಂತ. ಯಾಕ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಿ, ಬುದ್ಧಿ ನೀವು ಚೆನ್ನಾಗಿದ್ದೀರಾ, ಹುಲಿಯು ನಿಮ್ಮ ಗುಹೆಯನ್ನು ಕಾಯುತ್ತಿತ್ತು, ಬುದ್ಧಿ ನಿಮ್ಗೆ ಏನೂ ಆಗಿಲ್ಲಲ್ರಿ ಅಂತಂದಾಗ
ಶಿವನ ಕೈಯ ಕೂಸಾಗಿರುವ ನನಗೆ ಅಗಜತನಗೆ ಮೊಲೆ ಹಾಲಿಲ್ಲವೆಂದು ಜಗಕ್ಕೆ ಕಳುಹಿದಳಯ್ಯೋ ಮಗನ ತೂಗಿರೆ ಎಂದು ಹಾಡಿದ ಭಕ್ತರೇ, ತಾಯಿ ತಂದೆ ನೀವು ಇದ್ದಾಗ ನನಗೇನಾಗುವುದು? ಏನೂ ಆಗಿಲ್ಲ. ಆಗಲಿ ಬುದ್ಧಿ ಸ್ವಲ್ಪ ದಿವಸ ನೆಮ್ಮದಿಯಿಂದ ನಮ್ಮಲ್ಲಿ ಎದ್ದು ನಮ್ಮ ಮನಸ್ಸನ್ನು ತಿಳಿಗೊಳಿಸಿ ಶಿವಾನುಭವದ ಪ್ರವಚನವನ್ನು ಗೈದು ನಮ್ಮಲ್ಲಿ ಎಚ್ಚರಿಸಿರಿ ಬುದ್ಧಿ ಅಂತಂದಾಗ ಅತ್ತ ಕಡೆ ಮೈಸೂರಿನ ಅರಸ ಹಂಸ ತೂಲಿಕಾ ತಲ್ಪದಲ್ಲಿ ಸುಖನಿದ್ದೆಯನ್ನು ಗೈಯುವಾಗ ಜಗಜ್ಜನನಿ ಚಂಡಮುಂಡರ ಭಾಂಡ ರಕ್ಕಸರ ಗಂಡನೆಯ ಶೇಳಿದ ಖಡ್ಗದಾರಿಣಿ ಮಾಹಿಷಾಸುರನೆಂಬ ರಕ್ಕಸನ ಎದೆಯ ತೆಂಗಿನ ಗೆರೆಯಂತೆ ಶೀಳಿದಂತವಳು ರಕ್ಕಸನ ನೆತ್ತಿಯ ಮೇಲೆ ಕುಟ್ಟಿ ಕುಟ್ಟಿ ಅವನನ್ನ ಎತ್ತಿ ಸಂಹರಿಸಿದ ಚಾಮುಂಡಿಯು, ಭೈರವಿಯು, ಭವಾನಿಯು ಮೈಸೂರ ಅರಸನ ಕನಸಿನಲ್ಲಿ ಬಂದು, ಮಗನೇ ವತ್ಸ ಕೇಳು, ರಂಭಾಪುರಿಯ ಪೀಠದ ಅಧಿಪತಿಗಳಾದ ನೀಲಕಂಠ ಶಿವಾಚಾರ್ಯ ಮಹಾ ಆಚಾರ್ಯ ಭಗವತ್ಪಾದಂಗಳು ಐಕ್ಯವಾದ ನಂತರ ಪೀಠವು ಖಾಲಿ ಇದೆ. ನನ್ನ ದಸರಾ ಹಬ್ಬವು ವಿಜಯದಶಮಿಯು ಹತ್ತಿರವಿದೆ. ದಸರಾ ದರ್ಬಾರ ಅರಮನೆಯಲ್ಲಿ ಒಂದಾದರೆ ಗುರುಮನೆಯಲ್ಲಿ ಒಂದಾಗಬೇಕಲ್ಲ. ಗುರುಮನೆಯ ಗುರು ಪಟ್ಟಾಧಿಕಾರ ರಂಭಾಪುರಿಯ ಪೀಠಕ್ಕೆ ಶ್ರೀಮದುಜ್ಜಯಿನಿ ಸಿಂಹಾಸನಾಧೀಶ್ವರ ಶಿವಾಚಾರ್ಯನು ನಿಯೋಜಿಸಿದ ಡಿ ಕಗ್ಗಲ್ಲಿನ ಸದಾಶಿವ ಶಾಸ್ತ್ರಿಯೇ 1008 ಶಿವಾನಂದ ರಾಜದೇಶಿಕೇಂದ್ರ ಶಿವಾಚಾರ್ಯನಾಗಿ ಪೀಠವನ್ನೇರಿ ನನ್ನ ಧ್ವಜವನ್ನ ವಿದಯ ದುಂದುಬಿಯ ಮೊಳಗಿಸಬೇಕು ಅಂತ ಹೇಳಿದಾಗ ಬಡಬಡನಿ ಎದ್ದರೆ ಮೈಯೆಲ್ಲ ತೊಯ್ದಿದೆ ಮಹಾರಾಜ ಕೃಷ್ಣದೇವರಾಜ ಅರಸ ಒಡೆಯರಿಗೆ. ಪೀಠಕ್ಕೆ ರೇವಣ ಸಿದ್ಧನೇ ಗುರುವಾಗಿರುವ ಒಡೆಯರ ಹಾಲು ಮತದ ಮಹಾರಾಜರ ಸಂತಾನವಾದ ವಿರಕ್ತ ದೊರೆಯಾದ ಮುಳಗುಂದದ ಬಾಲಲೀಲ ಮಹಾಂತ ಶಿವಯೋಗಿಗಳಿಂದ ಶಿಡಿಲಿನ ಕಂಟಕದಿಂದ ಪಾರಾದ ರಾಜರ ಅರಸೊತ್ತಿಗೆಯಾದ ಮೈಸೂರಿನ ಅರಸ ಶ್ರೀ ಕೃಷ್ಣದೇವರಾಜ ಅರಸನು ಒಮ್ಮೆ ಮೈಯೆಲ್ಲ ನೋಡಿಕೊಂಡರೆ ಚಾಮುಂಡಿಯ ಕೊರಳಲ್ಲಿಯ ಹಾರ ತನ್ನ ಎದೆಯ ಮೇಲೆ ಬಿದ್ದಿತ್ತು. ಅದನ್ನು ನೋಡಿ ಕನಸು ಸತ್ಯವು, ಇದು ಕನಸಲ್ಲ, ಆಯಿತು ಬನ್ನಿ ಅಂತಂದು ರಾಜ ದರ್ಬಾರದ ಲೇಖಕರಿಗೆ ಕರೆಸಿ ಭಿನ್ನವತ್ತಳೆಯ ಬರೆಯಿಸಿ ಶ್ರೀಮದ್ರಂಭಾಪುರಿಯ ಪೀಠಕ್ಕೆ ಡಿ ಕಗ್ಗಲ್ಲಿನ ಸದಾಶಿವ ಶಾಸ್ತ್ರಿಗಳೇ ಪೀಠಕ್ಕೆ ಅಧಿಕಾರಿಗಳಾಗಿ ಶ್ರೀ 1008 ಶ್ರೀ ಆಚಾರ್ಯ ರಾಜೇಂದ್ರ ದೇಶಿಕೇಂದ್ರ ರಾಜರು ಹೌದು, ದೇಶಿಕೇಂದ್ರರು ಹೌದು, 1008 ಶಿವಾನಂದ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳ್ ಅಂತ ತನ್ನ ಕೈಲೇ ಬರೆದು ಅಮೃತದ ಲೇಖನಿಯಿಂದ ಬರೆದು ಬಂಗಾರದ ಪತ್ರವನ್ನ ತನ್ನ ಬಳುವಳಿಯೊಂದಿಗೆ ಸಿಂಹಾಸನಕ್ಕೆ ಪಟ್ಟಗಟ್ಟುವೆವು ಅಂತ ಎಲ್ಲರನ್ನ ಕರೆಯಿಸಿ ಮೈಸೂರಿನ ಅರಮನೆಯ ಸಂಭ್ರಮದ ವಾತಾವರಣ, ಅರಮನೆಯಲ್ಲಿಯೇ ರಾಜಗುರು ಪಟ್ಟವನ್ನ ಕಟ್ಟಬೇಕು ಎಂಬುವ ಹೆಬ್ಬಯಕೆ, ಚಾಮುಂಡಿಯ ಇಚ್ಛೆ, ಜನರಿಗೆಲ್ಲ ಆನಂದ ಸಾಗರ. ರುದ್ರಮುನಿಯ ಮನೆಯಲ್ಲಿ ಎತ್ತು ಸತ್ತು, ಎಮ್ಮೆ ಸತ್ತು, ದನ ಸತ್ತು. ಆಗ ಜೋಯಿಸರನ್ನು ಕೇಳಿದಾಗ
ಬ್ರಾಹ್ಮಣಾಚಾರಿ ಎಂದನಂತೆ ಹುಚ್ಚ. ಶಿವಾಚಾರ್ಯನ ಮನಸ್ಸು ನೊಂದಿಸಿದಿ ಎಂದ ಬಳಿಕ ಲಯಕರ್ತನವ. ನಿನ್ನ ಮನೆ ಲಯವಾಗ್ತದೆ, ತಪ್ಪೆಂದು ಅವನ ಪಾದಕ್ಕೆ ಬೀಳು ಎಂದಾಗ ಒಟ್ಟರವಿಯಲ್ಲಿಯೇ ಓಡಿ ಮೈಸೂರಿಗೆ ಬಂದು ಆ ಅರಸನ ಕಾಲಿಗೆ ಬಿದ್ದು ಪ್ರಭುವಾದ ಗುರುವನ್ನು ತೋರಿಸು ಎಂದಾಗ ಅಲ್ಲಿಗೆ ಈಗಾಗಲೇ ಆಗಮಿಸಿದ್ದಂತಹ ಶ್ರೀಮದುಜ್ಜಯಿನಿ ಸಿಂಹಾಸನಾಧೀಶ್ವರ ಸಿದ್ಧಲಿಂಗ ಮಹಾಶಿವಾಚಾರ್ಯ ಭಗವತ್ಪಾದಂಗಳ ಪಾದದಲ್ಲಿ ಪಶುವಿನಂತೆ ಕೆಡವಿದ್ದಾರೆ. ಇವನಿಗೆ ತಪ್ಪಾಯಿತು. ಗುರುನಿಂದೆ, ಗುರುವಿನ ಕಾರ್ಯ ನಿಲ್ಲಿಸಿದ್ದಕ್ಕೆ ನನ್ನ ಮನೆಯಲ್ಲಿ ಎತ್ತು ಎಮ್ಮೆ ಆಕಳಗಳು ಸಾಯುವುದಲ್ಲದೆ ಹೆಂಡತಿಯೂ ಆರೋಗ್ಯವಿಲ್ಲದೆ ಮಲಗಿದ್ದಾಳೆ. ಮಕ್ಕಳೆಲ್ಲರೂ ಹೊಚ್ಚಿಕೊಂಡು ಮಲಗ್ಯಾರ. ಬುದ್ಧಿ ವಂಶ ನಾಶವಾಗಬಾರದು. ತಪ್ಪಾಯಿತು ಗುರುವಿನ ಪಾದದಲ್ಲಿ. ತಪ್ಪು ಕ್ಷಮಿಸೆಂದು ಬೇಡಿದಾಗ ಮಾತೃರೇಯಾಗಿರ್ತಕ್ಕಂತಹ ಗುರುದೇವ ಉದ್ಧರಿಸುವನು ಮರುಳ ಸಿದ್ಧ. ನಿನ್ನನ್ನ ಉದ್ಧರಿಸುತ್ತಾನೆ, ಎದ್ದೇಳು, ಈ ಭಸ್ಮವನ್ನು ತೆಗೆದುಕೋ, ಊರಿಗೆ ಹೋಗಿ ಅವರಿಗೆ ಲೇಪಿಸಿ ಅವರನ್ನು ಪಟ್ಟಾಧಿಕಾರಕ್ಕೆ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ. ಶಿವ ಆಚಾರ್ಯನಲ್ಲಿ ಶಿವಯೋಗಿ ಸಿದ್ಧಲಿಂಗ ಬಾರೋ, ಕರುಣಾಕರನೆ ಬಾರೋ, ದರ್ಶನ ನೀಡಲು ಬಾರೋ. ಶಿವಯೋಗಿ ಬಾರೋ, ಶಿವ ಬಸವ ಬಾರೋ, ಶಿವಯೋಗಿ ಬಾರೋ, ಸಿದ್ಧಲಿಂಗ ಬಾರೋ, ಕರುಣಾಕರನೆ ಬಾರೋ, ದರ್ಶನ ನೀಡಲು ಬಾರೋ. ನಿತ್ಯ ನಿರಂಜನ ನಿರೂಪಣೆ ಸತ್ಯ ಸದ್ಗುಣಗಳ ಸಕಲ ಸ್ಮರಣೆ. ನಿತ್ಯ ನಿರಂಜನ ನಿರೂಪಣೆ ಸತ್ಯ ಸದ್ಗುಣಗಳ ಸಕಲ ಸ್ಮರಣೆ. ಪರಮವತಾರಿಣಿ ಪರಮವತಾರಿಣಿ. ಶಿವಯೋಗಿ ಬಾರೋ, ಶಿವ ಬಸವ ಬಾರೋ, ಶಿವಯೋಗಿ ಬಾರೋ, ಸಿದ್ಧಲಿಂಗ ಬಾರೋ, ಕರುಣಾಕರನೆ ಬಾರೋ, ದರ್ಶನ ನೀಡಲು ಬಾರೋ. ಸಿದ್ಧಲಿಂಗ ಯೋಗಿ ಶ್ರೀ ಶಿವಯೋಗಿ, ಸಿದ್ಧಲಿಂಗ ಯೋಗಿ ಶ್ರೀ ಶಿವಯೋಗಿ, ಭಕ್ತಿಯಿಂದ ಬೇಡುವೆ ಕಾಮಧೇನು ಓಲೆ. ಶಿವಯೋಗಿ ಬಾರೋ, ಶ್ರೀ ಶಿವಯೋಗಿ, ಭಕ್ತಿಯಿಂದ ಬೇಡುವೆ ಕಾಮಧೇನು ಓಲೆ. ಇಚ್ಛಿಸಿದವರಿಗೆ ಕಲ್ಪವೃಕ್ಷದ ಓಲೆ. ಶಿವಯೋಗಿ ಬಾರೋ, ಶಿವ ಬಸವ ಬಾರೋ, ಶಿವಯೋಗಿ ಬಾರೋ, ಶಿವ ಬಸವ ಬಾರೋ, ಕರುಣಾಕರನೆ ಬಾರೋ, ದರ್ಶನ ನೀಡಲು ಬಾರೋ.
ಗುಡ್ಡದೋಳು ಶಿವ ಬಸವೇಶ್ವರರು ಧರೆಯೊಳು ದಿಕ್ಕವಾದ ರೇವರ್ಗಿ ಗುಡ್ಡದೋಳು ಧರೆಯೊಳು ದಿಕ್ಕವಾದ ರೇವರ್ಗಿ ಗುಡ್ಡದೋಳು ರೇವಣ ಸಿದ್ದೇಶ್ವರರು ನೆಲೆಸಿರುವವರು ಪರಮ ವೈರಾಗ್ಯವ ಮಂಗಲದ ಜ್ಯೋತಿ ಶಿವಯೋಗಿ ಬಾರೋ ಶಿವ ಬಸವ ಬಾರೋ ಶಿವಯೋಗಿ ಬಾರೋ ಶಿವ ಬಸವ ಬಾರೋ ಕರುಣಾಕರನ್ ಬಾರೋ ದರುಶನ ನೀಡಲು ಬಾರೋ ದರುಶನ ನೀಡಲು ಬಾರೋ ದರುಶನ ನೀಡಲು ಬಾರೋ ಸಾಂಬ ಜೈ ನಮ ಪಾರ್ವತೀವತಿ ಶಿವಾರ ಮಹಾದೇ ಬಾಳವನ್ನಾಗಿಸಿದ ಬಾಳೆ ಹೊನ್ನಾಗಿಸಿದ ರೇಣು ಕಾರ್ಯರ ಕ್ಷೇತ್ರ ಬಾಳೆ ಹೊನ್ನೂರ ಜಗದ್ಗುರು ಪೀಠ ಶಿವಭಕ್ತರೆಲ್ಲರೂ ದಾರವೆನ್ನುತ್ತೇ ಜನಕೋಟಿ ಧನ ಧಾನ್ಯಗಳ ರಾಶಿ 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 ಸಲ್ಲಿಸುತ್ತಿದ್ದರು ಕರ್ನಾಟಕದಾದ್ಯಂತ ರೆಲ್ಲವ ಕುತಾದಿಗಳು ಬರುತ್ತಿಯರು ಗುರು ಸೇವೆಗೈಯಲ್ ಭಾಗಿಗಳಾಗಿ ಪೀಠದೊಳ್ ನೆಲೆಸಿದರು ಆ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ ಮೈಸೂರು ಕನ್ನಡ ನಾಡಿನ ರಾಜಧಾನಿ. ಕನ್ನಡದ ಮೈಸೂರು ಮಹಾನಗರ ಚಾಮುಂಡಿಯ ಆಶ್ರಯ ತಾಣ. ಮಾಹಿಷ್ಪತಿ ಪಟ್ಟಣ ಅಂತ 18 ಪುರಾಣ ಹುಟ್ಟುವ ಮುನ್ನವೇ ಹೆಸರಾದ ಊರು. ಮಹಿಷಮರ್ಧಿನಿಯಾಗಿ ನಿಂತ ರಂಭೆಯೆಂದೆನಿಸಿರುವ ಜಗದಂಬೆಯ ತವರು. ಅಲ್ಲಿ ಆ ತಾಯಿಯ ಆರಾಧನೆಯ ನಿತ್ಯ ಮಾಡುವಂತಹ ಮೈಸೂರ ಮಹಾರಾಜರ ಅರಮನೆ ಜಗನ್ಮೋಹನ ಅರಮನೆಯು ಬಹಳ ಸುಂದರವಾದ ಪರಿಕಲ್ಪನೆಯಿಂದ ತೂಗುವ ದೀಪಗಳೊಂದಿಗೆ ಅಲಂಕಾರಗೊಂಡಿದೆ. ಕರ್ನಾಟಕದಲ್ಲಿಯೇ ಅಲ್ಲ, ಭಾರತದಲ್ಲಿಯೇ ಅಲ್ಲ, ಇಡೀ ಏಷ್ಯಾ ಅಂದ್ರೆ ಜಂಬೂ ದ್ವೀಪದಲ್ಲಿಯೇ, ಜಂಬೂ ಖಂಡ ಪೃಥ್ವಿಯಲ್ಲಿಯೇ ಮೊಟ್ಟ ಮೊದಲು ಕರೆಂಟ್ ಬಳಸಿ ದೀಪವನ್ನು ಹಚ್ಚಿದ ಊರು ಮೈಸೂರು. ಸರ್ ಎಂ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಶಿವನ ಸಮುದ್ರಕ್ಕೆ ಸೇತುವೆಯ ಕಟ್ಟಿ ಅಲ್ಲಿಂದ ಉತ್ಪತ್ತಿಸಿದ ವಿದ್ಯುತ್ ಶಕ್ತಿಯಿಂದ ವಿದ್ಯುತ್ ಅಲಂಕಾರದ ದೀಪಗಳನ್ನು ಕಟ್ಟಿಕೊಂಡಿರುವ ಬಂಗಾರದ ಊರು ಮೈಸೂರು. ರೇಷ್ಮೆಗೆ ಹೆಸರಾದ ಊರು. ಕವಿ ಕಾವ್ಯ ಕಲಾವಿದರುಗಳಿಗೆ, ತಂಜಾವೂರ ವೀಣೆ ಶೇಷಣ್ಣನಿಗೆ, ವೀಣೆ ಸುಬ್ಬಣ್ಣನಿಗೆ, ವಾಗ್ಗೇಯಕಾರರಾಗಿರುವ ಅನಂತ ವೆಂಕಟರಮಣಪ್ಪನವರಿಗೆ,
ಕವಿಗಳಿಗೆ, ಕಲಾವಿದರಿಗೆ, ಗಟ್ಟಿ ಮೇಳದವರಿಗೆ, ಭೆಟ್ಟಿ ಮೇಳದವರಿಗೆ, ನಂದಿ ಕೋಲ ಮೆರವಣಿಗೆಯವರಿಗೆ, ವೀರಗಾಸಿಯವರಿಗೆ, ಒಬ್ಬರಿಗೆ ಇಬ್ಬರಿಗೆ, ಯತಿಗಳಿಗೆ, ಗತಿಗಳಿಗೆ, ಮತಿಗಳಿಗೆ, ಲತೆಗಳಿಗೆ ಹೆಸರಾದ ಊರು ಮೈಸೂರು. ಮೈಸೂರಿನೊಳಗ ಮಹಾರಾಜರ ಅರಮನೆಗೆ ಶ್ರೀಮದುಜ್ಜಯಿನಿ ಸಿಂಹಾಸನದ ರತ್ನದ ಪಲ್ಲಕ್ಕಿಯಲ್ಲಿ ಸಿದ್ಧಲಿಂಗೇಶ್ವರನ ಆಗಮನವಾಗುವಾಗ 7 ಆನೆಗಳು ಆ ಮಹಾತ್ಮನ ಮುಂದೆ ತಮ್ಮ ಸೊಂಡಿಯನ್ನೆತ್ತಿ ಝೇಂಕರಿಸುತ್ತಿವೆ. ಮೈಸೂರ ಅರಮನೆಯ ಆನೆಗಳು. ಆಹಾ, ಸಂಭ್ರಮವೇ ಸಂಭ್ರಮ. ಪಂಚಪೀಠಗಳಲ್ಲಿ ಕಾಶಿಯವರು, ಕೇದಾರದ ಜಗದ್ಗುರುಗಳವರು, ಶ್ರೀಶೈಲದ ಜಗದ್ಗುರುಗಳು, ಈಗ ರತ್ನದ ಪಲ್ಲಕ್ಕಿಯಲ್ಲಿ ಆಗಮಿಸಿದ ಪರಮ ಪೂಜ್ಯ ಯತಿ ಶ್ರೇಷ್ಠರಾದ ಮರುಳ ಸಿದ್ಧನ ಪರಂಪರೆಯ ಸಧರ್ಮ ಸಿಂಹಾಸನದ ಸಿದ್ಧಲಿಂಗ ಶಿವಯೋಗಿಗಳು, ಶಿವಾಚಾರ್ಯರು. ಎತ್ತ ನೋಡಿಯೇ ಅತ್ತ ಸಂಭ್ರಮ. ರತ್ನದ ಕಲಶ ಹಿಡಿದ ಮೈಸೂರಿನ ಒಡತಿಯರು, ಕುಂಭಗಳು, ಕಳಶಗಳು, ಒಂಟೆ ಆನೆ ಕುದುರೆಗಳು, ವಾದ್ಯದ ಮೇಳದವರು, ಅರಮನೆಯ ಸಲಗೆಯವರು, ಅರಮನೆಯ ಪಂಡಿತರು, ಹೊಗಳೆ ಬಟ್ಟಂಗಿಗಳು, ಸೈನಿಕರು, ಸದಾಚಾರಿಗಳು, ನೃತ್ಯಾಚಾರಿಗಳು, ಲಿಂಗಾಚಾರಿಗಳು, ಒಬ್ಬರೇ ಇಬ್ಬರೇ ಸಡಸ್ಥಲಗಳು, ವಿರಕ್ತರು, ಗುರುಗಳು ಎಲ್ಲರೂ ಸಭೆ ಸೇರಿದ್ದಾರೆ. ಕವಿ ಶ್ರೇಷ್ಠರಾಗಿರುವ ಹರೀಶ ಕವಿಯ ಹೆಂಡತಿಯು ತನ್ನ 5 ವರ್ಷದ ಮಗುವನ್ನ ಪಟ್ಟಾಧಿಕಾರದ ಈ ಸಂಭ್ರಮ ಕಣ್ಣಾರೆ ಕಾಣೋದು ಹಬ್ಬ, ನೋಡಾಕ್ ಸಿಗೋಂಗಿಲ್ಲ, ನನ್ನ ಮಗನು ನೋಡ್ಲಿ ಅಂತ ಮಹಡಿ ಮೇಲೆ 2ನೇ ಜಗನ್ಮೋಹನ ಅರಮನೆಯ ಸದ್ಯದ ಜಗನ್ಮೋಹನ್ ಪ್ಯಾಲೇಸ್, ರವಿವರ್ಮನ ಕಲಾ ಕುಂಚದ ಕೇಸರಿಯ ಚಿತ್ರದ ತೈಲ ಚಿತ್ರಗಳು ಇವತ್ತ ಈಗ ಬಿಡಿಸ್ಯಾರೇನೋ ಅನ್ನೋ ಹಂಗ ರವಿವರ್ಮನ ಕಲಾ ಕುಂಚಗಳು ಮೂಡಿಸಿದ ಚಿತ್ರಗಳದಾವಲ್ಲಿ ಮೈಸೂರು ಅರಮನೆಯೊಳಗ. ನಮ್ಮೂರಿನ ಬಣ್ಣಗಾರನಾಗಿರುವ ತುಕಾರಾಮ ಬೋರೆ ಅನ್ನುವಂತಹ ಚಿತ್ರಕಾರನು ಬರೆದಿರುವ ಇಲಕಲ್ಲಿನ ಪೇಂಟಿಂಗ್ ಮಾಸ್ಟರ್ನ ಚಿತ್ರಗಳು ಅಲ್ಲಿವೆ. ಅಂತಹ ಸ್ಥಳದಲ್ಲಿ ಮೈಸೂರಿನ ರತ್ನ ಸಿಂಹಾಸನದ ಮೇಲೆ, ಅದು ಹಂತ ಇಂಥ ಸಿಂಹಾಸನ ಅಲ್ಲ, ಹಸ್ತಿನಾವತಿಯ ಪಂಚ ಪಾಂಡವರಲ್ಲಿ ಹಿರಿಯನಾದ ಧರ್ಮರಾಜನು ಹತ್ತಿ ಧರ್ಮಧ್ವಜವನ್ನ ನೆಟ್ಟ ಸಿಂಹಾಸನ ಮೈಸೂರಿನ ಅರಮನೆಯ ಸಿಂಹಾಸನ. ಆ ಸಿಂಹಾಸನವನ್ನ ಮೀಸಲಗೊಳಿಸಿ ಅತ್ತ ಇತ್ತ ರಾಜಸಖಿಯರು ಮಯೂರದ ಬೀಸಣಿಕೆಗಳಿಂದ ಬೀಸುವರು. ಪಲ್ಲಕ್ಕಿಯ ದಂಡೆಯ ಗೊಂಡೆಗಳು, ಆನೆಯ ದಂತದ ಗೊಂಚಲುಗಳು ಹೇಳಲು ಬಡ ಕವಿಗೆ ಶಬ್ದ ಸಾಲವು. 1000 ಹೆಡೆಯ ಆದಿಶೇಷನೇ ಸೋತು ಹೋಗಿರುವನು. ಅಂತಹ ಸಾನ್ನಿಧ್ಯದಲ್ಲಿ ಡಿ ಕಗ್ಗಲ್ಲಿನ ಸದಾಶಿವ ಶಾಸ್ತ್ರಿಗಳಿಗೆ ಸಸ್ತೀಕದ ಶೇಷೆಯನ್ನ ಎಳೆದು ಅದರ ಮೇಲೆ ತುಂಬಿದ ಬಂಗಾರದ ಕುಂಭವನ್ನ ಪಂಚಕಳಸಗಳನ್ನ ಹೂಡಿ ಅದರ ಸೂತ್ರವನ್ನು ಕೊಟ್ಟು ಬಿಳಿಯ ಕಂಬಳಿಯ ಕೋರಿಯ ಮಾಡಿ ಆತನಿಗೆ ವಿಭೂತಿಯ ಪಟ್ಟವನ್ನು ತ್ರಿಪುಂಡ್ರವನ್ನ 52 ಸ್ಥಾನದಲ್ಲಿ ಹಚ್ಚಿ ಓಂಕಾರದ ಚಿಹ್ನೆಯನ್ನು ಕೊಟ್ಟು ಕೈಯಲ್ಲಿ ಕೆಂಪು ಧ್ವಜವನ್ನು, ದಂಡ ಕಮಂಡಲವನ್ನು, ಮೇಖಲೆಯನ್ನು, ಹಾವಿಗೆಗಳನ್ನು ಕೊಟ್ಟು ಶ್ರೀಮದುಜ್ಜಯಿನಿ ಸಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಸದಾಶಿವ ರಾಜದೇಶ ಕೇಂದ್ರ ಮಹಾ ಪ್ರಭು ಗುರುವರ್ಯ ಬಹುಪರಾಗ್ 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 ಎಂಬುವ ಹೊಗಳ ಬಟ್ಟಂಗಿಗಳ ಹೊಗಳಿಕೆಗಳು. ಇದೆಲ್ಲ ನೋಡಾಕ ಕಣ್ಣು ಸಾಲದಾಕ ಆ ಹರೀಶ ಕವಿಯ, ಹರೀಶ ಶಾಸ್ತ್ರಿಗಳ
ಬಹಳ ಉತ್ತಮೋತ್ತಮ ಉದ್ಧಾಮಶಾಸ್ತ್ರಿಗಳು. ಅವರ ಹೆಂಡತಿ ತನ್ನ 5 ವರ್ಷದ ಮಗುವನ್ನು ಕಾಣವಲ್ದು ಅಂದಕ್ಕೆ ಹೆಗಲ ಮೇಲೆ ಅರಮನೆ, ಜಗನ್ಮೋಹನ ಅರಮನೆ 2ನೇ ಮಾಡಿಯೊಳಗದಾಳ, ತುದಿಯೊಳಗದಾಳ, ನುಗ್ಗಲೈತಿ, ಅದರೊಳಗೆ ನನ್ನ ಮಗನಿಗೆ ಕಾಣವಲ್ದು ಅಂತ ಹುಡುಗ ಹತ್ತಕ್ಕೆ ಹೆಗಲ ಮೇಲೆ ಕುಂದರ್ಸ್ಕೊಂಡು ನೋಡಂದಾಗ ಹಿಂದೊಬ್ಬ ಒತ್ತಿದಕ್ಕೆ ಕೂಸು ದಪ್ಪಂತ ಬಿತ್ತು, ಸತ್ತು ಹೋತು. ಸತ್ತ ಕೂಸ ಶವವನ್ನೆತ್ತೆ ಅರಮನೆಯಲ್ಲಿ ಗುರುಪಟ್ಟ ಕಟ್ಟುವಾಗ ಸಾವೇ ವಿಧಿ ಬರಹವನಳಿಸುವವರು ಆರಿಲ್ಲವೇ. ಅತಿರೇಕವಿದು ಗುರುವರ ಮಂಗಳ ಸಮಯದಿ ಮಂಗಳವೇ, ಮಂಗಳ ಸಮಯದೇ ಅಯ್ಯೋ ಪ್ರಭುವೇ ಗುರುವೇ ಉಚ್ಚೈನೇ ಸುತ್ತಲಿಂಗವಾಯತಿಯೇ ನಿನ್ನ ಪದಾಬ್ಜದಲ್ಲಿ ಮರಣವೇ ಪುರಿಯು ಭೋ ಗುರುದೇವ ಪುರಿಯೋ ಭೋ ಗುರುದೇವ. ಮಗುವು ಬೇರೆಯಡೆ ಸಾಯಬಾರದೆ, ಗುರುಗಳ ಪಟ್ಟಾಧಿಕಾರದಲ್ಲಿ ಸತ್ತು ಗುರುವಿಗೆ ಅಪಶಕುನ ಉಂಟು ಮಾಡಿದೆ. ಸ್ವಾಮಿ, ನೀ ಕೊಟ್ಟ ಶಿಶುವು ನೀ ಕಸಿದುಕೊಳ್ಳುವುದೇ. ಏನದು ಸದ್ದು ಬುದ್ಧಿ? ಹರೀಶ ಕವಿಯ ಶಾಸ್ತ್ರಿಗಳ ಮಗನು ತೋರಿಸಲು ಪಟ್ಟಾಧಿಕಾರವೆಂದು ತಾಯಿ ಮಗುವನ್ನೇ ಎತ್ತಿಕೊಂಡಾಗ ಮಹಡಿಯಿಂದ ಕೈಜಾರಿ ಬಿದ್ದ ಕೂಸು ಮರಣ ಹೊಂದಿತು. ಪ್ರಭು ಅನ್ನದಿರ ನಾವೇ ಎದ್ದು ಹೋಗುವೆವು ಎಂದು ಸಿಂಹಾಸನದಿಂದ ಶ್ರೀಮದ್ ಉಜ್ಜಯಿನಿ ಸಿಂಹಾಸನಾಧೀಶ್ವರ ಜಗದ್ಗುರು ಸಿದ್ಧಲಿಂಗೇಶ್ವರರು ಸತ್ತ ಮಗುವಿನ ಶವದ ಹತ್ತಿರ ಬಂದು ಬಾಳ ಬಾಳ ಸಿಂಹಾಸನವ ಕಣ್ಣು ತುಂಬ ನೋಡಿಕೊಳ್ಳುವುದು ಬಿಟ್ಟು ಕಣ್ಣು ಮುಚ್ಚುವರೇ. ನನ್ನಯ್ಯ ಬಾ ಎಂದು ಎತ್ತಿಕೊಂಡು ಕೂಸಿಗೆ ತನ್ನ ಕರಕಮಲವನ್ನಿಟ್ಟರೆ ಸತ್ತ ಕೂಸು ಮೈಸೂರಿನ ಸಿಂಹಾಸನದಲ್ಲಿ ಬದುಕಿತು 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 ಬದುಕಿತು. ಗುರು ಒಲಿದರೆ ಸರ್ವವೂ ಸಾಧ್ಯ. ಗುರು ಕಾಮಧೇನು ಕಲ್ಪವೃಕ್ಷ. ಗುರು ಮುನಿದರೆ ಯಾರ್ಯಾರು ಎತ್ಕೊಳ್ಳೋದಿಲ್ಲ. ಹರ ಮುನಿದರೆ ಗುರು ಕಾಯುವ, ಗುರಿ ಮುನಿದರೆ ಅದಾರೂ ಕಾಯಲಾರರು. ಅದಕ್ಕಾಗಿ ತಾಯಿ ತಂದೆಯರೇ ವಿಮಲ ರೇಣುಕರ ವೀರಪೀಠವಾದ ಶ್ರೀಮದ್ರಂಭಾಪುರಿಯ ದರ್ಬಾರ್ ಸಿಂಹಾಸನ ಎಂದೆನಿಸಿರುವಂತಹ ರಂಭಾಪುರಿ ಪೀಠಕ್ಕೆ ಮಹಾತ್ಮರನ್ನ ನಿಯೋಜಿಸಿ ಕೆಲವು ಕಾಲ ಅಲ್ಲಿ ನಿಂತು ನಾಳೆಯ ದಿವಸ ಪರಮ ಪೂಜ್ಯಯತಿ ಶ್ರೇಷ್ಠರು 12ನೇ ಶತಮಾನದ ನೇರ ತಾವರೆ ನಿರಂಜನೆಯಾಗಿರುವ ಅಕ್ಕ ಮಹಾದೇವಿಯ ಕಂಡ ಕದಳಿ ಬನವನ್ನು ವೀರಶೈವರಿಗೆ ಹುಡುಕಿ ಕೊಡಬೇಕು ಅಂತ ಅಂತಹ ದಟ್ಟವಾದ ಶ್ರೀಶೈಲ ಪರ್ವತಕ್ಕೆ ಹೋಗಿ ಏನು ಮಾಡ್ತಾರೆ ಅನ್ನೋದನ್ನು ನಾಳೆ ದಿವಸ ನಾವು ನೀವುಗಳೆಲ್ಲ ಲಕ್ಷ್ಯ ಕೊಟ್ಟು ಕೇಳೋಣ.